ವಾಕ್ಯವನೆಲ್ಲ ಓದರಿ ಕನ್ನಡಗಿ ಓದಿಸುತ್ತ ಬೇರಾಮತಿ ಕೆಳಸಿರುವ ಸಾಧು ನಿಜ ಗುಣಿಗೆ ಮಳ್ಳಿಯುವೆನು ಸಾಧು ನಿಜ ಗುಣಿಗೆ ಮಳ್ಳಿಯುವೆನು ನಿಜವಲ್ಲ ಯೇಸುವಾಸಿ ನಿಜ ಗುಣಿಯ ಗ್ರಂಥವು ನಿಜವಾಗಿ ಕೇಳಿ ನಿಜದೋರ್ಮನ ಒಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ದೈದಾಸಿ ಜಡಿಸುವ ಶಿಕ್ಷಣರುಡರಿಗೆ ನತನಪ್ಪೆ ಸುಂದರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳು ಕನಕ ಬಾಳ ಕೂಗುತ್ತದೆ ಪರಿ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ಸಿದ್ಧಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 29ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಭಗವಂತನು ಅರ್ಜುನನ ಪ್ರಶ್ನೆಗಳಿಗೆ ಸಮಂಜಸವಾದ ಅರ್ಥಪೂರ್ಣವಾದ ಅನುಭವಕ್ಕೆ ಬರುವಂಥ ಶ್ಲೋಕಗಳನ್ನು ಉಪದೇಶವನ್ನು ಮಾಡ್ತಾ, ಈಗ ಪ್ರಕೃತ್ಯ ಏವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಯ ಪಶ್ಯತಿ ತಥಾ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ ಎಂದರು. ಪಶ್ಯತಿ ಅಂದರೆ ಇದ್ದಂಗೆ ತಿಳಿಯೋದು, ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೆ ಪಶ್ಯಂತಿ ಎಂದರು. ಇಲ್ಲಿ ಅರ್ಜುನನಿಗೆ ಕರ್ಮವನ್ನು ಮಾಡಿದರೆ ಕರ್ಮಜನ್ಯ ಶರೀರ ಹುಟ್ಟಲಿಕ್ಕೆ ಬೀಜ ಆಗ್ತದಂತ ಹೇಳಿರಿ, ಮತ್ತು ಇಲ್ಲಿ ಕೆಲವು ಕರ್ಮಗಳನ್ನು ಮಾಡಬೇಕು ಅಂತ ನೀವು ಹೇಳಿರಿ,
ಮತ್ತು ಜನನ ಮರಣ ಬಿಡುಗಡೆ ಆಗಬೇಕಾದ್ರೆ ನೀವು ಜ್ಞಾನವೇ ಸಾಧನ ಅಂತೇಳಿರಿ. ಆದರೂ ಕೂಡ ಈ ಪ್ರಕೃತಿಯಲ್ಲಿ, ಪ್ರಕೃತಿ ಅಂದರೆ ಪ್ರಪಂಚ, ಪ್ರಕೃತಿ ಅಂದರೆ ದೇಹ, ದೇಹ ಅಂದರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪ್ರಾಣಾದಿಗಳು, ವಿಷಯಾದಿಗಳು, ಭೂತಾದಿಗಳು ಇವೆಲ್ಲ ಸೇರಿದಾಗ ಒಂದು ವಾಸ ಮಾಡಲಿಕ್ಕೆ ಯಥಾರ್ಥವಾದ ಒಂದು ಮನೆ ಆಗ್ತದೆ. ಅದಕ್ಕೆ ಕಟ್ಟಿಗೆ ಬೇಕು, ಬಾಗಿಲು ಬೇಕು, ಕಿಟಕಿ ಬೇಕು, ಗೋಡೆ ಬೇಕು. ಎಲ್ಲವೂ ಸರಿಯಾಗಿ ಆದಾಗ ಆ ಮನೆ ವಾಸಕ್ಕೆ ಯೋಗ್ಯ ಅಂತ. ಅದರಂತೆ ಸರ್ವಜೀವಿಗಳ ವಾಸಕ್ಕಾಗಿ ಆಯಾ ಕರ್ಮಗಳ ಅನುಸಾರವಾಗಿ ಭಗವಂತ ಆಯಾ ಶರೀರಗಳನ್ನು ಕೊಟ್ಟು ಕಳಿಸ ನಮಗೆ. ಎಲ್ಲರಿಗೂ ಒಂದೇ ಯಾಕೆ ಕೊಟ್ಟಿಲ್ಲ ಅಂದರೆ ಆಯಾ ಕರ್ಮಗಳ ಅನುಸಾರವಾಗಿ. ಆದರೂ ಕೂಡ ಈ ಕರ್ಮ ಮಾಡುವುದೇನದ ಯಥಾರ್ಥವಾಗಿ ತಿಳ್ಕೊಂಡು ಕರ್ಮವನ್ನು ಮಾಡಬೇಕು ಅಂದರು. ಯಾಕಂದರೆ ಕ್ರಿಯಮಾಣಾನಿ ಸರ್ವಶ ಯ ಪಶ್ಯಂತಿ ತತ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ ಅಂದರೆ ಅರ್ಜುನ, ಇವೆಲ್ಲವೂ ಕೂಡ ದೇಹದಲ್ಲಿ ಇಷ್ಟು ಇಂದ್ರಿಯಾದಿಗಳು ಎಡಬಿಡದೆ ಕರ್ಮಗಳನ್ನು ಮಾಡ್ತಾ ಇದ್ರು ಕೂಡ ಆ ಕರ್ಮಗಳು ದೇಹಕ್ಕೆ ಸಂಬಂಧಪಟ್ಟಂತವೇ ವಿನಃ ಆತ್ಮನಿಗೆ ಸಂಬಂಧ ಇಲ್ಲ. ಯಾಕಂದರೆ ಆತ್ಮ ಅಕರ್ತ, ಈ ದೇಹ ಕರ್ತ. ಹಾಗಾಗಿ ಆ ಕರ್ತೃತ್ವ ಏನದ, ಭೋಕ್ತೃತ್ವ ಏನದ, ಸುಖ ದುಃಖ ಮಿಶ್ರ ಏನು ನಮಗೆ ಭೋಗಿಸ್ತೀವಿ, ಅವೆಲ್ಲವೂ ಕೂಡ ಯಾವುದಕ್ಕೆ ಸೇರಿದ್ದು ಅಂದರೆ ದೇಹಕ್ಕೆ ಸಂಬಂಧಪಟ್ಟದ್ದೇ ವಿನಃ ಆತ್ಮನಿಗೆ ಇಲ್ಲ. ಯಾಕಿಲ್ಲ? ಆತ್ಮ ಅಕರ್ತ. ಹಾಗಾಗಿ ನಾವು ಕರ್ಮವನ್ನು ಮಾಡುವಾಗ ಕರ್ಮದ ಫಲಗಳನ್ನು ಬಯಸಿದ್ರೂ ಕೂಡ ಆ ಫಲಗಳು ಬಯಕೆ ಯಾರಿಗಾಗ್ತದ ಅಂದರೆ ಇಚ್ಛಾ ಅನಿಚ್ಛಾ, ಅನುಕೂಲ ಪ್ರತಿಕೂಲ ಮನಸ್ಸಿನ ಧರ್ಮ. ಹೌದಿಲ್ಲ? ಮನಸ್ಸು ಸಂಕಲ್ಪ ಮಾಡಿತು, ವಿಕಲ್ಪ ಮಾಡಿತು, ಸಂಕಲ್ಪದಂತೆ ಏನಾದರೂ ಕೂಡ ಅದಕ್ಕೆ ಫಲ ಆದರೆ ಅದು ದೇಹ ಸಂಬಂಧವಾದ, ಭೂತ ಸಂಬಂಧವಾದ, ಯಾವುದು ಮನಸ್ಸಿಗೆ ವಿನ ನಿನಗಿಲ್ಲ ಅಂತ ಈ ರೀತಿ ನೀ ತಿಳ್ಕೋಬೇಕಂದ್ರೆ ಅವರು. ನಾನೇ ಮಾಡೋನಂತ ನೀ ಹೇಳ್ತಿದ್ದಲ್ಲ, ನೀನು ಮಾಡೋನಲ್ಲ, ನೀನು ಮಾಡುವವರನ್ನ ನೋಡುವವನು. ಆದರೆ ಏನಾಗ್ಯದಂದರೆ ನಾವು ನಿಜವಾದ ದೃಷ್ಟಿ, ಯಥಾರ್ಥವಾದ ದೃಷ್ಟಿ ಇಲ್ಲದ ಕಾರಣ ಆ ದೃಷ್ಟಿಯನ್ನು ಯಾರು ಪಡೆದುಕೊಳ್ಳುತ್ತಾರೋ ಅವನೇ ಜ್ಞಾನಿ ಆಗಲಿಕ್ಕೆ ಯೋಗ್ಯ, ಅವನೇ ಜ್ಞಾನಿ. ಉಳಿದವರೇನ್ರಿ ಅಂದರೆ ಈ ರೀತಿ ತಿಳಿದುಕೊಳ್ಳದೇ ಇದ್ದರೆ ಅವರೆಲ್ಲ ಅಜ್ಞಾನಿಗಳಂತ ಶಾಸ್ತ್ರಗಳು ನಿರ್ಣಯ ಮಾಡ್ಯಾವ. ಕಾರಣ, ಒಬ್ಬ ರೈಲಿನಲ್ಲಿ ಯಾವುದೋ ಊರಿಗೆ ಪ್ರಯಾಣ ಮಾಡಬೇಕಾಗಿತ್ತು. ಆ ಪ್ರಯಾಣ ಮಾಡುವಾಗ ಅವನು ಕೆಲವು ಸಾಮಾನುಗಳನ್ನು, ಟ್ರಂಕನ್ನು, ಇನ್ನೊಂದು ಗಂಟನ್ನು ತಗೊಂಡು ಹೋಗಿದ್ದ. ಅವನಿಗೆ ಏನು ತಿಳ್ಕೊಂಡ ಅಂದರೆ ರೈಲಿಗೆ ಉಪಕಾರ ಮಾಡಬೇಕು, ರೈಲಿಗೆ ಭಾಳ ಒಜ್ಜೆ ಆಗ್ತದೆ, ಭಾರ ಆಗ್ತದೆ ಅಂತ ತಿಳ್ಕೊಂಡು ತಾನು ತಲೆ ಮೇಲೆ ಒತ್ತುಕೊಂಡು ಕುಂತ. ತಾನು ತಲೆ ಮೇಲೆ ಹೊತ್ಕೊಂಡಾನ. ಹಾಗಾಗಿ ಅವನು ಹೇಗೆ ಅಜ್ಞಾನಿ, ಅದು ಗಂಟು ನೀ ತಲೆ ಮೇಲೆ ಹೊತ್ಕೊಂಡ್ರು ರೈಲಿಗೆ ಭಾರ, ಕೆಳಗಿಟ್ರು ರೈಲಿಗೆ ಭಾರ ಆಗದೆ ಆ ತಿಳಿಲಾರ್ದವನು ಹೇಗೆ ಅವನು ತಲೆ ಮೇಲೆ ಒತ್ತುಕೊಂಡರೂ ಕೂಡ ಆ ರೈಲಿಗೆ ಭಾರ ಕಡಿಮೆ ಆದೀತೆ, ಕಡಿಮೆ ಆಗೋದಿಲ್ಲ ಅಂತ. ಅದೇ ರೀತಿ ಇಲ್ಲಿ ಪ್ರಕೃತಿ ಅನ್ನುವುದು, ದೇಹ ಅನ್ನುವುದು ದೊಡ್ಡ ರೈಲು, ಮಹಾ ರೈಲು ಅಂತಾರೆ.
ಇದೇನದ ನೀನೊಬ್ಬನೇ ಅಲ್ಲ, ನಿನ್ನಂತೆ ರೈಲಿನಲ್ಲಿ ಕುಳಿತಂತ ನೂರಾರು ಮಂದಿಯ ಭಾರವನ್ನು ಓಡ್ತದಂದ್ರೆ ನಿನ್ನ ಟ್ರಂಕ್ ಅನ್ನೋದು ಹೊರಂಗಿಲ್ಲೇನು? ಆದ್ರೆ ಇವನಿಗೆ ಗೊತ್ತಿಲ್ಲ. ಹೀಗೆ ಆ ಭಾರವನ್ನು ಹೊರಬಲ್ಲದು ರೈಲು. ನೂರಾರು ಭಾರ, ಸಾವಿರಾರು ಭಾರಗಳನ್ನು ಹೊರಬಲ್ಲದು. ಯಾಕಂದರೆ ತನ್ನ ಅಸಂಗ ಅಕರ್ತೃತ್ವ ಭಾವದಲ್ಲಿ ತಾನಿರದೆ ಜ್ಞಾನಿ ಏನು ಮಾಡಿದ, ಅಜ್ಞಾನಿ ಸಂಸಾರ ಮಾಡಿದ. ಸಂಸಾರ ಅಂದರೆ ಏನು? ಮೊದಲಿಂದ ಹೇಳ್ಕೊಂತ ಬಂದೀವಿ. ಹೆಂಡರು, ಮಕ್ಕಳು, ಹೊಲ ಮನೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇದ್ದಿದ್ದು ಸಂಸಾರ ಅಲ್ಲ. ಇದು ನಾನು ಅನ್ನುವುದೇನೋ ಅದು ಸಂಸಾರ. ನನ್ನದು ಅನ್ನುವುದು ಮಮಕಾರ. ಯಾವಾಗ ಮಮಕಾರಕ್ಕೆ ಕಾರಣ ಆಯಿತು, ಯಾವ ವಸ್ತು ನನ್ನದು ಅಂತ ನೀ ಅಂದಿ ಅದರ ಮೇಲೆ ನಿನಗೆ ಮಮಕಾರ ಆಯಿತು. ಯಾವಾಗ ಇದು ನನ್ನದಲ್ಲ ನಾನಲ್ಲನೋ ನಿನಗೆ ಭಾರನೇ ಇಲ್ಲ. ನೋಡ್ರಿ, ನಮಗೂ ಸುಖ ಬರ್ತಾವ, ದುಃಖ ಬರ್ತಾವ. ಈ ಯಾರಿಗೆ ಅಂದರೆ ಶಾಸ್ತ್ರ ಕೇಳಿದರೆ ಗೊತ್ತಾಗ್ತದೆ. ಅಸಂಗ ಅಕರ್ತೃತ್ವ ಭಾವದಲ್ಲಿ ತಾನಿರದೆ ಅಜ್ಞಾನಿಯು ಇದು ನನ್ನದು, ನಾನು ಇದನ್ನು ಮಾಡುತ್ತೇನೆ ಅಂತ ಇಲ್ಲದ ಭಾರವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ನೋಡ್ರಿ. ಇವರು ಪ್ರಪಂಚಕರ ದೃಷ್ಟಿಯಲ್ಲಿ ಕೂಡ, ಅವರ ದೃಷ್ಟಿಯಲ್ಲಿ ಇವರೇ ಸಂಸಾರ, ಇದಕ್ಕೆ ಸಂಸಾರ ಅಂತೀವಂತ ಅವ್ರ ಅಜ್ಞಾನಿಗಳು. ಆದರೂ ಅವರು ನಿನ್ನ ಒಳಗಾರು ಹೊರಗಾರಲ್ಲ. ಹೊರಗಡೆ ಇದ್ದದ್ದನ್ನು ಮಮಕಾರ ಮಾಡಿ ನಿನ್ನ ಅವನು ರೈಲಲ್ಲಿ ತಲೆ ಮೇಲೆ ಹೊತ್ಕೊಂಡ, ಇವನು ಮನುಷ್ಯನಾಗ ಹೊತ್ಕೊಂಡು ನೋಡ್ರಿ. ಮನಸ್ಸಿಗೆ ಭಾರ ಆಯ್ತಿಲ್ಲ ಈಗ. ಹಾಗಾಗಿ ಇಲ್ಲಿ ಸಂಸಾರ ಸಮುದ್ರದಲ್ಲಿ ಅನ್ಯಾಯವಾಗಿ ಮುಳುಗುತ್ತಾನೆ. ಸಂಸಾರ ಸಮುದ್ರದಲ್ಲಿ ಅನ್ಯಾಯವಾಗಿ ನೀವು ಮುಳುಗಕತ್ತಿದ್ದಿ. ಯಾಕ? ನಿದ್ರೆಯಲ್ಲಿ ಸಂಸಾರ ಮಂದಿ ಇದ್ದಿಲ್ಲೇನು? ಇದ್ರೋ ಇಲ್ಲೋ? ಎದ್ರು. ಎದ್ದ ಮೇಲೆ ನಿನಗೆ ಆನಂದ ಆಗಬಾರ್ದಾಗಿತ್ತು. ಸಂಸಾರದಿಂದ ದುಃಖ ಅಂತಿದ್ದೆಲ್ಲ, ನಿದ್ರೆಯಲ್ಲಿ ನಿನಗೆ ಆನಂದ ಆಗ್ಯದಲ್ಲ. ಸಂಸಾರ ಇದ್ದಿಲ್ಲೇನು? ಸಂಸಾರ ಆದ, ಆದರೆ ದುಃಖ ಇಲ್ಲಲ್ಲಿ ಆನಂದ. ಯಾಕಂದರೆ ಇವರು ಹೊರಗಾರೆಲ್ಲರು. ಎಲ್ಲರೂ ಜಾಗ್ರಾವಸ್ಥೆಯಲ್ಲಿ ಎಲ್ಲರೂ ಹೊರಗೆ ಇರ್ತೀವಿ. ನಿದ್ರಾ ಸ್ವಪ್ನಾವಸ್ಥೆಯಲ್ಲಿ ಬೇರೆ ಬೇರೆ ಕಾರಣದಿಂದ ಜಾಗ್ರದಲ್ಲಿ ಅದು ಅಹಂಕಾರ ಮಮಕಾರದಿಂದ ಮನಸ್ಸು ತುಂಬಿ ಹೋಗ್ಯದ. ಆ ಕಾರಣದಿಂದ ನಿದ್ರೆಯಲ್ಲಿ ಆತ್ಮ ನಿಲ್ಲದಿದ್ದರೆ ಸ್ಮಶಾನಕ್ಕೆ ಟಿಕೆಟ್ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ನಿದ್ದೆಯಲ್ಲಿ ನಾವು ನಿತ್ಯ ಪ್ರಳಯ, ನಿದ್ದೆಗೆಲ್ಲರೂ ಸತ್ತೀವಿ. ಹೆಣಕ್ಕೆ ಹಿಂಗೆ ಪ್ರಜ್ಞೆ ಇಲ್ಲ, ಅದ್ರಂಗೆ ನಿನಗೆ ನಿದ್ರಾವಸ್ಥೆಯಲ್ಲಿ ಪ್ರಜ್ಞೆ ಇಲ್ಲ ಅಂದರೆ ಅದಕ್ಕೆ ಹೆಣ ಅಂತೀವಿ. ಇದನ್ನು ಹೆಣ ಸಮಾನವೇ. ಆದರೂ ಕೂಡ ಯಾರು ಸ್ಮಶಾನಕ್ಕೆ ತಗೊಂಡು ಹೋಗೋದಿಲ್ಲ. ಇಲ್ಲಿ ತಡ ಮಾಡೋಂಗಿಲ್ಲ. ತಡ ಮಾಡಲಾರ್ದೆ ನಡು ಎತ್ತರ ಬರ್ತಾರಂತೀವಿ. ಇಲ್ಲಿನೂ ಹೆಣ ಆಗ್ಯದಲ್ಲಪ್ಪ, ಇವನ್ನ ಯಾಕೆ ತಗೊಂಡು ಹೋಗೋದಿಲ್ಲ ಅಂದರೆ ಅಲ್ಲಿ ಆತ್ಮನ ಸಂಘದಲ್ಲಿ ಪ್ರಾಣ ಅದೇನು, ಆತ್ಮನ ಸಂಬಂಧದಿಂದ ಆದ, ಕಳ್ಕೊಂಡಿಲ್ಲ. ಮತ್ತು ಅವಸ್ಥೆ ಏನದ ಉಪಾಧಿ ಜಾಗ್ರ ಆದಾಗ ನಮಗೆಲ್ಲ ಗೊತ್ತಾಗ್ತದೆ ನಿದ್ದೆಯಲ್ಲಿ ನಾವು ಆನಂದವಾಗಿ ಇದ್ದೀವಿ ಅಂತ. ಅದೇ ರೀತಿ ನಿದ್ದೆಯಲ್ಲಿ ಇನ್ನೊಂದು ಏನಿಲ್ಲ, ಬುದ್ಧಿ ಇಲ್ಲ ಅಂತ ಶಾಸ್ತ್ರ. ಆದರೆ ನಿದ್ರೆಯಲ್ಲಿ ಬುದ್ಧಿ ಇದ್ದರೆ ನಿದ್ರೆಯೇ ಬಾರದು. ಬುದ್ಧಿ ಜಾಗ್ರದಲ್ಲಿ ಕೆಲಸ ಮಾಡಿದಾಗ ನಿದ್ರೆಯಲ್ಲಿ ಕೆಲಸ ಮಾಡಿತ್ತು ಅಂದರೆ ನಿನಗೆ ನಿದ್ರೆಯೇ ಬರೋದಿಲ್ಲ. ಹಾಗಾಗಿ ಇಲ್ಲಿ ಬುದ್ಧಿ ಇರುವಾಗಲೇ ಕರ್ತೃತ್ವವು ಕಂಡು ಬರುತ್ತದೆ. ಬುದ್ಧಿ ಹೆಂಗೆ ಇಲ್ಲಂತ ಹೆಂಗೆ ಹೇಳ್ತದಪ್ಪ?
ನೀನು ಆನಂದವಾಗಿ ಮಲಗಿದ್ದೆ ಅಂತ ತಿಳಿಯುವ ಬುದ್ಧಿ ಇದ್ದಿಲ್ಲ ಅಂದರೆ ನೀನು ಹೇಗೆ ಹೇಳ್ತಿದ್ದಿ? ಹಾಗಾಗಿ ಆ ಸಂಬಂಧದಿಂದ ಅನಂತ ರೀತಿ ಮಹಾತ್ಮ ಹೇಳಿ ನಾವೇನು ಕರ್ಮಗಳನ್ನು ಮಾಡ್ತೀವಿ, ಕರ್ತವ್ಯವನ್ನು ಮಾಡ್ತೀವಿ, ಅದು ಹೇಗೆ ಮಾಡೋ ಅಂದರೆ ಅಸಂಗನಾಗಿ ಮಾಡೋದು. ಅಸಂಗ, ಯಾಕಂದ್ರೆ ನೀವು ಮಾಡೋನೆಲ್ಲ ನೀನು ಯಾವುದು ಸಂಬಂಧ ಇಲ್ಲ ಅಂತ. ಹೀಗೆ ಅಲ್ಲಿ ಏನು ಸುಳ್ಳಾದ ಅಂದರೆ ಸನ್ಯಾಸಿ ಅಂದರೆ ಅಕರ್ತ ಆತ್ಮದರ್ಶಿ ನಿಜವಾದ ಸನ್ಯಾಸಿ. ಇಲ್ಲಿ ಬಿಳೆ ಬಟ್ಟೆ ಅಂತ ಹೇಳಿಲ್ಲ, ಕೆಂಪು ಬಟ್ಟೆ ಅಂತ ಹೇಳಿಲ್ಲ, ರೇಷ್ಮೆ ಅಂತ ಹೇಳಿಲ್ಲ, ಖಾದಿ ಅಂತ ಹೇಳಿಲ್ಲ. ಸನ್ಯಾಸಿಗೆ ಅವರು ಏನು ವ್ಯಾಖ್ಯಾನ ಮಾಡೋದಂದ್ರೆ ಅಲ್ಲಿ ಅಕರ್ತ ಆತ್ಮದರ್ಶಿ ನಿಜವಾದ ಸನ್ಯಾಸಿ. ತಾನು ಮಾಡಿದ್ದೆಲ್ಲವನ್ನು ನೋಡುವನು ಯಾರ ಅವನು ಸನ್ಯಾಸಿ. ಈ ಪ್ರಕೃತಿ ಮಾಡ್ತದಲ್ಲಪ್ಪ, ತಾಯಿ ಗರ್ಭದಿಂದ ಮಾಡ್ಯದ, ಅಲ್ಲಿಂದ ಮಾಡಿ 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 ಇಷ್ಟು ದೊಡ್ಡವರಾಗಿ ಇಲ್ಲಿಗೆ ಬಂದೀವಿ ನಾವು ಯಾರನ್ನ ಕೇಳಿದ್ರೆ ನನಗೆ 60 ವರ್ಷ ಆಯ್ತು ರೀ, ಈಗ ರಿಟೈರ್ಡ್ ಆಗಿ 75 ಆಯ್ತು ರೀ, ರಿಟೈರ್ಡ್ ಆಗಿ 15 ಆಯಿತು, ಮೊದಲೊಂದು 60 ಅಂತ ಹೇಳ್ತೀವಿ. ಆದರೆ ಯಾವುದು ಕೇಳಬೇಕದು? ಆತ್ಮನಿಗೆ ಇಲ್ಲಿದು ಶರೀರಕ್ಕೆ ಅಂದರೆ ಇವೆಲ್ಲ ಮಾಡುವಂಥ ಮನಬುದ್ಧಿ ಇದರ ಮೇಲೆ. ಅದಕ್ಕೆ ನಿಜವಾದ ಜ್ಞಾನಿ ಸಾಧಕನು ಮೊದಲು ಕರ್ತೃತ್ವವನ್ನು ಭಗವಂತನ ಮೇಲೆ ಹಾಕಬೇಕು. ನೇರವಾಗಿ ನೀನು ಅಲ್ಲಿಗೆ ಹೋಗಿ ಹಾಕಕ್ಕಾಗೋದಿಲ್ಲ. ಎಲ್ಲಿ ಅವಕಾಶ ಇದೆ ಅಲ್ಲಿ ಹಾಕು. ಅಲ್ಲೆಲ್ಲೂ ಬಹಳ ಆಯ್ತಂದ್ರೆ ಮತ್ತೆ ಇನ್ನೊಂದು ಕಡೆ ಹೋಗಿ ಹಾಕೋದಪ್ಪ. ಹಾಗೆ ಮೊದಲು ಪರಮಾತ್ಮನ ಕಡೆ ಹಾಕು, ಗುರುನಾಥನ ಕಡೆ ಹಾಕು. ನಂತರ ಆ ಭಗವಂತ ಆದರೂ ಕರ್ತನಲ್ಲ, ಅವನು ಕೂಡ ಅವನೇನ ಮಾಡ್ತಾನೇನು ಅಂದರೆ ಅವನು ಸಾಕ್ಷಿಯಾಗಿ ನೋಡ್ತಾನೆ. ಭಗವಂತ ಮಾಡೋದಿಲ್ಲ, ನೋಡ್ತಾನೆ. ಅದಕ್ಕೆ ಭಗವಂತನು ಕರ್ತನಲ್ಲ. ಮತ್ತು ಯಾರು ಕರ್ತರು ಅಂದರೆ ಭಗವಂತ ಯಾರು ಅಂದರೆ ಅಧ್ಯಕ್ಷ ಮಾತ್ರ, ಕರ್ಮಾಧ್ಯಕ್ಷ ಅಂತ ಬರ್ತದೆ. ಎಲ್ಲ ಕರ್ಮಗಳಿಗೆ ಅಧ್ಯಕ್ಷ, ಸಾಕ್ಷಿ ಅಂತ ಅಷ್ಟೆ ಭಗವಂತ. ಅವನಿಗೂ ಕೂಡ ಈ ಕರ್ಮಗಳೇನವ, ಕರ್ಮಗಳ ಸಂಬಂಧ ಪರಮಾತ್ಮನಿಗಿಲ್ಲ. ಆ ಪರಮಾತ್ಮನೇ ಸ್ವರೂಪ ನೀನಿದ್ದೆ ಅಂದರೆ ನಿನ್ನ ಪ್ರಪಂಚದ ಕರ್ಮಾದಿಗಳು ಕೂಡ ನಿನಗಿಲ್ಲ. ಹಾಗಾಗಿ ಈ ಎಲ್ಲಿ ಹೋಯಿತು? ಆ ಪರಮಾತ್ಮ ಅಧ್ಯಕ್ಷ ಅಷ್ಟೇ. ಆದರೆ ಕರ್ತೃತ್ವವು ಪ್ರಕೃತಿಗೆ ಸೇರಿದ್ದೆಂದು ಭಾವಿಸಬೇಕು. ಕರ್ಮಕ್ರಿಯೆಗಳು ಶರೀರಕ್ಕೆ ಸಂಬಂಧ ಅಂತ ತಿಳ್ಕೊಂಡು ಬಿಟ್ರೆ ಎಲ್ಲಿಗೋಯ್ತು? ಪ್ರಕೃತಿಗೋಯ್ತು ನೋಡ್ರಿ. ಆ ಪ್ರಕೃತಿನೂ ಕೂಡ ಸತ್ಯ ಏನಂದ್ರೆ ಪ್ರಕೃತಿ ಮಿಥ್ಯ ಅದ, ದೇಹ ಮಿಥ್ಯ ಅದಿಲ್ಲ ಅಂದಾಗ ಕರ್ತೃತ್ವವು ಸಹ ಮಿಥ್ಯೆ ಎಂಬ ಅನುಭವ ಆಗ್ಬೇಕು ನೋಡ್ರಿ. ಆ ಸುಳ್ಳಂದಾಗ ಮಿಥ್ಯೆ ಅಂದಾಗ ಅದು ಮಿಥ್ಯನೇ ಅಂತ ಸತ್ಯ ಅನುಭವ ಆಗಬೇಕು. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕು. ಹಾಗೆ ಸಾಧಕನು ಏನು ಮಾಡಬೇಕಂದ್ರೆ ಕ್ರಮವಾಗಿ ಅಂತಸ್ತನ್ನು ಏರಿದಂಗ. ಮೇಲೆ ಅಂತಸ್ತಿನ ಮನೆಗೆ ಕೆಳಗಿನಿಂದ ಒಂದೇ ಸಲ ಹೋಗಕ್ಕೆ ಬರಂಗಿಲ್ಲ. ಕೆಳಗಿನ ಮನೆ ಅಂತಸ್ತನ್ನು ಏರಿ 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 ಮೇಲಿನ ಅಂತಸ್ತನ್ನು ಮುಟ್ಟಿದಂಗೆ ನಾವೇನು ಮಾಡಬೇಕು ಅಂದರೆ ವಿಚಾರವನ್ನು ಮಾಡಿ 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 ಎಲ್ಲವೂ ಸುಳ್ಳು ಅಂತ ತಿಳ್ಕೊಂಡು ಅಂತಸ್ತನ್ನು ಏರಬೇಕು. ಅಂತಸ್ತು ಯಾವುದಪ್ಪ ಅಂದರೆ ಅದೇ ಬ್ರಹ್ಮ ನಾನಿದ್ದೇನೆ, ಪರಮಾತ್ಮನೇ ನಾನಿದ್ದೇನೆ ಅನ್ನುವುದು ನಮ್ಮ ಬುದ್ಧಿಯೊಳು ಕರಿಗೊಂಡು ನಿಲೆ. ಅಲ್ಲಿ ಹೋಗಿ ನಿಂದಿರ್ಬೇಕು. ಅದನ್ನು ಲಾಸ್ಟ್ ಅಂತಸ್ತು. ಅಲ್ಲಿ ಹೋದ್ಮೇಲೆ ಮತ್ತೆ ಇನ್ನೊಂದು ಅಂತಸ್ತಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಅಂತಸ್ತೇ ಇಲ್ಲ, ಯಾಕಡೆ ಹೋಗ್ತಿದ್ದೀವಿ? ಕೊನೆ ಅಂತಸ್ತು ಅಂತದು. ಹಾಗಾಗಿ ಮತ್ತೆ ಮುಂದಿನ ಸೂತ್ರದಲ್ಲಿ
ಯದಾ ಭೂತ ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ ತತಃ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಅಂದರೆ ಜೀವಿಗಳು ಅಂದ್ರೇನೋ ಪ್ರಕೃತಿಯಿಂದ ನಿರ್ಮಿತವಾದಂಥವು. ನೂಲಿನಿಂದ ಬಟ್ಟೆ ತಯಾರಾಗ್ಯವ, ಆದರೆ ಬಟ್ಟೆಯ ಆಕಾರ, ಬಟ್ಟೆಯ ಭಿನ್ನತೆ, ಬಣ್ಣಗಳು ಬೇರೆ ಬೇರೆ ನೋಡ್ರಿ. ನೂಲಿಂದ ಆಗಿವಿಲ್ಲ ಎಲ್ಲ ಬಟ್ಟೆಗಳು. ನಿಂದ ಬೇರೆ ಅದ, ನಂದು ಬೇರೆ ಅದ, ಆತಂದು ಬೇರೆ ಅದ, ಆತಂದು ಬೇರೆ ಅದ. ಅದರಂತೆ ಇಲ್ಲಿ ಬೇರೆ ಬೇರೆಯಾಗಿ ಈ ಭೂತ ಪ್ರಾಣಿಗಳೆಲ್ಲವೂ ಎಲ್ಲವ ಅಂದರೆ ನೂಲಿನಲ್ಲೇ ಬಟ್ಟೆ ಅವ. ನೂಲು ಬಿಟ್ಟಾವೇನೋ, ನೂಲಿನಲ್ಲೇ ಬಟ್ಟೆ ಇದ್ದಂತೆ ಆತ್ಮನೊಬ್ಬನಲ್ಲಿಯೇ ಇರುವವು. ಯಾವುವು ಅಂತಂದರೆ 84 ಲಕ್ಷ ಪ್ರಕೃತಿಯಿಂದ ನಿರ್ಮಿತವಾದಂಥ ದೇಹಗಳು. ಏಕೋ ದೇವ ಸರ್ವಭೂತೇಶು ಗೂಢ. ಅದರಂತೆ ಆ ಆತ್ಮನಿಂದಲೇ ವಿಸ್ತಾರವಾಗಿದೆ ನೋಡ್ರಿ. ಸಂಕುಚಿತವಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ಬಟ್ಟೆಯಲ್ಲಿ ಬಹಳ ಸಂಕುಚವಾಗಿರ್ತಕ್ಕಂಥದ್ದು ಹತ್ತಿ. ಹೌದ್ರಿ, ಹತ್ತಿಯಲ್ಲಿ ಕಾಳು ತೆಗೆದಾಗ ಹರಳೆಯಿಂದನೇ ನೂಲಾಗಿ ವಿಸ್ತಾರ ಆಗೋದಿಲ್ಲ. ಹತ್ತಿಯಿಂದನೇ ಇಷ್ಟೆಲ್ಲ ಬಟ್ಟೆ ವಿಸ್ತಾರ ಆಗ್ಯಾವ. ಅದರಂತೆ ಆತ್ಮನೊಬ್ಬನಿಂದಲೇ ಏನಾಯಿತು, ಈ ಜಗತ್ತು, ಪ್ರಪಂಚ, ಈ ದೇಹದಲ್ಲಿ ಅನಂತ ವಿಸ್ತಾರ ಅದು. ಏನೇನಾಗ್ಯಾವ್ರಿ ಅಂದರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಷ್ಟು ವಿಸ್ತಾರ ಅಂದರೆ ಮನಸ್ಸಿನ ವಿಸ್ತಾರವನ್ನು ಹೇಳಕ್ಕೆ ಇದುವರೆಗೆ ಬಂದಿಲ್ಲ ಯಾರಿಗೆ. ಕುಂತಲ್ಲೇ ಇಲ್ಲಿದ್ದೀವಿ, ಈಗ ಕಾಶಿಗೆ ಹೋಗಿಬಿಡ್ತೀವಿ ಅಂದರೆ ಎಷ್ಟು ವಿಸ್ತಾರ ಅದು, ಎಷ್ಟು ಬಲಾಢ್ಯ ಅದಂತ. ಆಮೇಲೆ ಹಿಂದೆ 20-30 ವರ್ಷದ ಹಿಂದೆ ಏನಾದರೂ ಮಾಡಿದಂಥ ಬಲವಾದ ಕರ್ಮದ ಏನು ಸುಖ ದುಃಖ ಅನ್ನುವಂಥದ್ದು 70 ವರ್ಷ ಆದರೂ ಕೂಡ ಅವನಿಗೆ ನೆನಪಿರ್ತದೆ. ಅಂದರೆ ಬುದ್ಧಿ ಎಷ್ಟು ವಿಸ್ತಾರ ಅದ. ಅದು ಆವಾಗಿಂದು, ಯಾವಾಗ ಬಾಲ್ಯಾವಸ್ಥೆಯಲ್ಲಿ, ಶಿಶುವಿನ ಅವಸ್ಥೆಯಲ್ಲಿ ಆದದ್ದನ್ನು ದೇಹ ವಿಸ್ತಾರ ಆಗ್ತಾ 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 ಬಂತು ನೋಡ್ರಿ. ದೇಹನೇ ವಿಸ್ತಾರ ಆಗ್ಯದ. ಮೊದಲು ಎಷ್ಟಿತ್ತು ಅಂದರೆ 2 kg 2.5 kg ಇತ್ತು. ಈಗ ದೇಹ ವಿಸ್ತಾರ ಆಗಿ ಒಂದೊಂದು ದೇಹ 70 kg 80 kg ಆಗ್ಯಾವ. ಅದರಂತೆ ಮೇಲೆ ಕೆಳಗೆ ಭಿನ್ನವಿಲ್ಲ. ಸಮುದ್ರಕ್ಕಿಂತ ಭಿನ್ನ ಯಾವುದೂ ಇಲ್ಲ. ಯಾಕಿಲ್ರಿ? ಸಮುದ್ರದ 4 ದಿಕ್ಕಿನಲ್ಲಿ ನೀವು ನೋಡ್ರಿ, ಬರೀ ನೀರಾದ, ನೀರು ಬಿಟ್ಟು ಮತ್ತೊಂದಿಲ್ಲ. ಕೆಳಗೇನದ ನೀರಾದ, ಮ್ಯಾಲೇನದ ನೀರಾದ. ಅಷ್ಟ ದಿಕ್ಕುಗಳಲ್ಲಿ ನೋಡಿದ್ರು ಕೂಡ ಅದು ನೀರೇ ಅದ. ಅದರಂತೆ ಇಲ್ಲಿ ಸ್ವಪ್ನದಲ್ಲಿ ಕಂಡ ನಾನಾತ್ವಗಳಂತೆ ಇದು ಸಹ ಮಾಯಾ ವಿಲಾಸವೇ. ಸ್ವಪ್ನದಲ್ಲಿ ಕಂಡೀವಲ್ಲಪ್ಪ, ಅನಂತ ಕನಸು ಕಂಡೀವಿ. ಅದು ಯಾವುದು? ಮಾಯಾ ವಿಸ್ತಾರದಿಂದ ಆದದ್ದು ಮಾಯಾ ವಿಲಾಸ. ಅದು ನೀನು ಹೆಂಗೆ ಆಗ್ತಿದ್ದೆ, ಅದ್ರ ಜೊತೆಗೆ ಹಾಗೆ ವಿಸ್ತಾರ ಆಗ್ತಾ ಬಂದದ. ಅವು ಬರೀ ದೇಹ ಒಂದೇ ವಿಸ್ತಾರ ಆಗಿತ್ತು, ಮನಸ್ಸು ಬುದ್ಧಿ ಸಂಕುಚಿತವಾಗಿತ್ತಂದರೆ ಈ ಕೊನೆಯ ಹಂತದ ಆತ್ಮಜ್ಞಾನವನ್ನು ತಿಳಿಯಲಿಕ್ಕೆ ನಮಗೆ ಬರ್ತಿದ್ದಿಲ್ಲ. ಬರ್ತತನ್ರಿ. ಆಮೇಲೆ ಆ ಅವಸ್ಥೆಯಲ್ಲಿ ಬುದ್ಧಿ ಆದ, ಮನಸ್ಸಾದ. ಅದೇ ಅವಸ್ಥೆಯಲ್ಲಿ ಈ ಆತ್ಮಜ್ಞಾನವನ್ನು ಬೋಧ ಮಾಡಿದರೆ ಅರಿಯಲಿಕ್ಕೆ ಶಿಶುವಿಗೆ ಸಾಧ್ಯವಿತ್ತೆ? ಸಾಧ್ಯ ಇಲ್ಲ. ಆವಾಗ ಕೂಸಿಗೆ ಮನೆಯಲ್ಲಿ ಆಡ್ತಾ ಪಪಿ ಅಲ್ಲಿ ಒಂದು ಗ್ಲಾಸ್ ನೀರ್ತಾ ಅಂದರೆ ಅವನಿಗೆ ಎಷ್ಟೋ ದಿನಗಳಾದ ಮೇಲೆ, ವರ್ಷ ಆದಮೇಲೆ ಗ್ಲಾಸ್ನಾಗ ನೀರು ಹಿಂಗೆ ನಡಿಕೆ ಅಂತ ಅಂದು ಕೊಡ್ತಾನೆ. ಹೌದ್ರಿ? ಅಂದರೆ ಆ ಶಕ್ತಿ ಏನಾದಂದರೆ ಅದು ಸಾಮಾನ್ಯ ಶಕ್ತಿ ಅದಲ್ಲಿ.
ಅದೇ ದೊಡ್ಡವನಾದ್ಮೇಲೆ ನೀರು ತಗೊಂಡು ಬಾ ಅಂದರೆ ಕೊಡ ತಗೊಂಡು ಹೋಗ್ತಾನ, ಹೋಗ್ತಾನಿಲ್ಲ. ಅದರಿಂದ ಇಲ್ಲಿ ಅಧಿಷ್ಠಾನ ವಸ್ತು ಒಂದೇ ಸತ್ಯ. ಅಧಿಷ್ಠಾನ ಯಾವುದು? ಆ ಬ್ರಹ್ಮ. ಅಧೇಯ ಯಾವುದು? ಮಾಯಾವಿಲಾಸ. ಮೊನ್ನೆ ಹೇಳಿಲ್ಲ, ದೃಷ್ಟಾಂತ ಮರಿಬೇಡ್ರಿ, ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಬೀಸಕಲ್ಲಿಂದ ಸರಿಯಾಗಿ ಹಿಡ್ಕರಿ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದಕ್ಕೆ ಅದೊಂದೇ ದೃಷ್ಟಾಂತ ಸಾಕು. ಹಾಗಾಗಿ ಈ ಜ್ಞಾನವು ಎಲ್ಲರಿಗೆ ಉಂಟಾಗಲಾರದು. ಈ ಜ್ಞಾನ ಎಲ್ಲರಿಗೆ ಪ್ರಾಪ್ತಿಯಾಗೋದಿಲ್ಲ, ಎಲ್ಲರಿಗೂ ಉಂಟು ಆಗುವುದಿಲ್ಲ. ಯಾಕಂದರೆ ಇದಕ್ಕೆ ಅಧಿಕಾರಿಗಳಿಗೆ ಮಾತ್ರ ಇಂಥ ಜ್ಞಾನ ಉಂಟಾಗ್ತದೆ. ಸಾಧಕ ಜ್ಞಾನಿಗೆ ಮಾತ್ರ ಸಾಧನೆಯಿಂದ ಅವನಿಗೆ ಉಂಟಾಗ್ತದೆ. ಇದು ಯಾಕಂದರೆ ನಾವು ಊರಿಗೆ ರಾಯಚೂರಿಗೆ ಹೋಗ್ಬೇಕಂದ್ರೆ ಆ ರೋಡ್ ಹಿಡಿದು ಹೋಗ್ಬೇಕು. ಕಾಲ್ ದಾರಿಗೆ ಹೋದ್ರೂ ಅದೇ ದಾರಿ, ಸೈಕಲ್ ಮೋಟ್ರಕ್ಕೆ ಅದೇ ದಾರಿ, ಕಾರಿಗೆ ಅದೇ ದಾರಿ, ಬಸ್ಸಿಗೆ ಅದೇ ದಾರಿ. ಅಂದರೆ ರಾಯಚೂರಿಗೆ ಹೋಗ್ಬೇಕಾದ್ರೆ ಅದೇ ಮಾರ್ಗ ಹಿಡಿದು ಹೋಗ್ಬೇಕು, ಊರು ಬರ್ತದೆ. ಇಲ್ಲಿ ಇಂಥ ಜ್ಞಾನ ಪಡೀಲಿಕ್ಕೆ ಯಾವ ಮಾರ್ಗ ಅಂದರೆ ಶಾಸ್ತ್ರ ಮತ್ತು ಆಚಾರಗಳಿಂದ ಸಂಸ್ಕರಿಸಲ್ಪಟ್ಟ ಅಂತಃಕರಣ. ಎದರಿಂದ ಸಂಸ್ಕಾರ ಆಗಿರಬೇಕು? ಶಾಸ್ತ್ರದಿಂದ ಸಂಸ್ಕಾರ ಆಗಬೇಕು. ಈಗ ಯಾವುದೋ ಒಂದು ಪಾತ್ರೆ ಅದ, ಪಾತ್ರೆ ತೊಳಿ ಅಂದರೆ ಧೂಳು ಮಣ್ಣಿನಿಂದ ತೊಳೆದ್ರೆ ಮತ್ತಿಷ್ಟು ಹೆಚ್ಚಿಗೆ ಹಾಕ್ತದೆ. ಅದ್ರಾಗ ಏನಾನ ಸಂಸ್ಕಾರ ಆದಂದರೆ ಬೇರೆಯನ್ನು ತೊಳಿಬೇಕಾಗ್ತದೆ. ಎಲ್ಲ ಸ್ವಚ್ಛ ಆಗ್ಬೇಕಾದ್ರೆ ಸಾಬೂನು ಪುಡಿ ಹಾಕ್ಬೇಕು ಅಥವಾ ಏನಾನ ಹಾಕಿ ತೊಳೆದಾಗ ಹೋಗ್ತದೆ. ಅದರಂತೆ ಆ ಶಾಸ್ತ್ರ ಮತ್ತು ಆಚಾರಗಳಿಂದ ಸಂಸ್ಕಾರ ಆಗ್ಬೇಕಾಗ್ತದೆ. ಸಾಬೂನು ಅಥವಾ ಪೌಡ್ರು ಅದು ತಿಕ್ಕಿ ಮಾಡಬೇಕು ಸಂಸ್ಕಾರ. ಈ ರೀತಿ ಆದುದರಿಂದಲೇ ಅನುಪಶ್ಯತಿ ಎಂಬ ಪದವು ಈ ಶ್ಲೋಕದಲ್ಲಿ ಯಾಕೆ ಹೇಳಿದ್ರು? ಅನುಪಶ್ಯತಿ ಅಂದರೆ ಅನು ಎಂಬ ಉಪಸರ್ಗದಲ್ಲಿರುವ ಸ್ವಾರಸ್ಯವಿದು. ಇರುವುದೊಂದೇ ಸತ್ಯವನ್ನು ಅಜ್ಞಾನ ದೃಷ್ಟಿಗೆ ಭಿನ್ನ ಭಿನ್ನವಾಗಿ ಕಾಣುತ್ತದೆ. ಒಂದೇ ವಸ್ತು ಅಜ್ಞಾನಿಗಳ ದೃಷ್ಟಿಯಲ್ಲಿ ಬೇರೆ 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 ಕಾಣ್ತದೆ. ಹೌದಲ್ಲ? ಭಾಳ ಸಲ ಹೇಳ್ತೀವಲ್ಲ, ಒಬ್ಬ ಸ್ತ್ರೀ ಇಲ್ಲಿ ಹೊರಟಿದ್ಲು, 3 ಜನ ಕೂತಿದ್ರು. ಅವನ್ನ ನೋಡಿ ಒಬ್ಬ ಅಂದ, ಅವನ ದೃಷ್ಟಿ ಎಷ್ಟು ಚೆಲುವೆ ಆಳ, ಈಕೆ ವೇಶ್ಯೇನೇ ಇರಬಹುದು, ಈ ಅಲಂಕಾರ ಭೂಷಣ ನೋಡಿದ್ರೆ ಅಂತ ಅಲ್ಲಿ ವೇಶ್ಯಳೆ ಅಂತ ಅನ್ಕೊಂಬಿಟ್ಟ. ಇನ್ನೊಬ್ಬನಂದ, ನಮ್ಮ ತಾಯಿ ಇದ್ದಂಗೆ ನೋಡಪ್ಪ ಏಮಂದ. ಮತ್ತೊಬ್ಬಂದ, ದೇವತೆ ಇದ್ದಂಗೆ, ಅಂಬಾದೇವಿ ಇದ್ದಂಗೆ ಕಾಣಿಸ್ತಾಳು ಅಂತ ಅಂದ. ಆ 3 ಹೆಣ್ಮಕ್ಳು ಒಬ್ಬಕ್ಕಿನೇ ಒಬ್ಬನ ಪಾಲಿಗೆ ವೇಶ್ಯ ಇಟ್ಕೊಂಡ್ಲು, ಇನ್ನೊಬ್ಬರ ದೃಷ್ಟಿಗೆ ತಾಯಿಯಾಗಿ ಪರಿವರ್ತನೆ ಆಯಿತು, ಮತ್ತೊಬ್ಬನ ದೃಷ್ಟಿಗೆ ದೇವತೆ ಆಯಿತು. ವಸ್ತು ಒಂದೇ, ಅದೇ ಪ್ರಕಾರವಾಗಿ ದೃಷ್ಟಿಗೆ ಭಿನ್ನ ಭಿನ್ನವಾಗಿ ಕಾಣುತ್ತದೆ. ಯದ್ಭಾವ ತದ್ದೃಷ್ಟಿ. ಯಾಕೆ ಬೇರೆ ಬೇರೆ ಯಾಕೆ ಕಾಣಿತು ಅಂದರೆ ಅವನ ಅಂತಃಕರಣ ಭಾವದಲ್ಲಿ ಮಲಿನ ಇದ್ದ ಕಾರಣ ಅವನ ವೇಶ್ಯಾವಾಟಿಗೆ ಸಂಸ್ಕಾರ ಅದ. ಅದಕ್ಕೆ ಆ ಹೆಣ್ಣು ನೋಡಿದ ತಕ್ಷಣ ವೇಶ್ಯ ಅಂತಲೇ ದೃಷ್ಟಿ ಬರ್ತದೆ. ಇನ್ನೊಬ್ಬನಿಗೆ ತಾಯಿ ಮಾತೃಭಾವದ ಸಂಸ್ಕಾರದಲ್ಲಿ ಯಾವ ಹೆಣ್ಣನ್ನು ನೋಡಿದ್ರು ಕೂಡ ತನ್ನ ತಾಯಿ ಅಂತಲೇ ದೃಷ್ಟಿಯಿಂದ ನೋಡ್ತಾನೆ ವಿನ ವೇಶ್ಯ ಅಂತ ಅವನಿಗೆ ಭಾವನೆ ಆಗೋದಲ್ಲ. ಇವನಿಗೆ ಯಾಕೆ ಬಂತು? ಅಂತಃಕರಣ ಹಿಂಗಾದ. ಇನ್ನೊಬ್ಬನಿಗೆ ದೇವತಾಯಿ ಕಂಡು, ಯಾಕಂದರೆ ಉಪಾಸಕನಾನ, ಅವನ ಅಂತಃಕರಣ ಸ್ವಚ್ಛ ಆಗ್ಯದ, ಅವ್ರ ದೇವ್ರ ಕಣ್ಣಂಗೆ ದೇವತೆ ಕಣ್ಣಂಗೆ ಕಾಣ್ತದ. ಆದ್ದರಿಂದ ಇಲ್ಲಿ ಏನಾಯ್ತು ಅಂದರೆ
ಮಧಾಂಧಕಾರದಲ್ಲಿ ವಾಯು ಸೇವನೆಗೆ ಹೋದ ಒಬ್ಬ, ಅಂದರೆ ಭಾಳ ಕತ್ತಲಿರುವಂಥ ಸಂದರ್ಭದಲ್ಲಿ ಅವನು ವಾಯು ಸೇವನೆಗೆ ಹೋದ. ಅದು ವಿಹಾರಕ್ಕಾಗಿ ವಾಕಿಂಗ್ ಆಗಿ ಹೋದಂತ ಇಟ್ಟಗಾರಿ. ಅಲ್ಲೇನಾಯಿತು ಅಂದರೆ, ಒಬ್ಬ ಮನುಷ್ಯನು ಎದುರಿಗೆ ಇರುವಂಥ ಎತ್ತರ ಪ್ರಮಾಣದಲ್ಲಿರುವ ಒಂದು ಮೋಟು ಮರವನ್ನು ನೋಡಿದ. ಏನು ನೋಡಿದ? ಮೋಟು ಮರ ನೋಡಿ ಅದೇನಾಯಿತು, ಮಬ್ಬುಗತ್ತಲೆಯಾದುದರಿಂದ ದೆವ್ವವೆಂದು ಭಾವಿಸಿ ಮನೆಗೆ ಹೂಡಿದ. ಏನೋ ಒಬ್ಬನು. ಮತ್ತೆ ಇನ್ನೊಬ್ಬ ಜಾರ ಪುರುಷ, ನಾ ಹೇಳಿದ್ದಿಲ್ಲಿ ಬರೋದು, ಆ ಮೋಟು ಮರವನ್ನು ನೋಡಿ ತಾನು ಸಂಕೇತಿಸಿದ ಜಾರ ಸ್ತ್ರೀ ಎಂದು ಅಂದುಕೊಂಡು ಅದನ್ನು ಅಪ್ಪಿಕೊಳ್ಳಲು ಒಂದು ನೋಡ್ರಿ. ಅದು ಮರ, ಮೋಟು ಮರ. ಹೀಗೆ ತಾನು ನಿರ್ವೀಕಾರವಾಗಿ ಇದ್ದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ತೋರಿತು. ಅದಕ್ಕೆ ಆಕಾರ ಇಲ್ಲ. ಮೋಟು ಮರಕ್ಕೆ ಆಕಾರ ಅದೇನು ಅಂದರೆ ಇಲ್ಲ, ಅಲ್ಲಿ ಸ್ತ್ರೀ ಇಲ್ಲ, ಸ್ತ್ರೀ ಆಕಾರ ಇಲ್ಲಲ್ಲ. ಅದೇ ಕಟಿಗೆ ಅದ, ಮರದ ಆಕಾರ ಅದ, ಆದರೆ ಸ್ತ್ರೀ ಆಕಾರ ಕಾಣಿತು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ತೋರಿ ನಾನತ್ವವು ಕಲ್ಪಿತವೆಂತಲೂ ಸತ್ಯವಾದ ವಸ್ತು ಆತ್ಮನೊಬ್ಬನೇ ಎಂತಲೂ ಅನೇಕತ್ವದಲ್ಲಿ ಏಕತ್ವದಲ್ಲಿ ಅನೇಕ ಉತ್ಪತ್ತಿ ಆಗುವಂತ ಭಾಳ ಸಲ ಹೇಳ್ತೇವೆ. ಏಕಂದ್ರೆ ಒಂದು ಬಂಗಾರದಲ್ಲಿ ಅನೇಕ ಆಭರಣಗಳು ಹುಟ್ಟ್ಯಾವ, ಒಂದು ಮಣ್ಣಿನಲ್ಲಿ ಅನೇಕ ಮಡಿಕೆಗಳು ಹುಟ್ಟ್ಯಾವ. ಅದರಂತೆ ಆ ಕಲ್ಪಿತವಾದ ವಸ್ತುಗಳು, ಬಂಗಾರದಾಗ ಆಭರಣ ಎಲ್ಲಿವರೆಗೆ ಇರ್ತಾವೆ, ನಾವು ಎಲ್ಲಿವರೆಗೂ ಅದನ್ನು ಇಡ್ತೀವಿ ಅಲ್ಲಿವರೆಗೆ ಇರ್ತಾವ. ಕಾಸಿದ ತಕ್ಷಣ ಮತ್ತೆ ಹೋಗ್ತಾವೆ. ಏನದು? ಆಭರಣಗಳು ಓದುವಲ್ಲಿ ಬಂಗಾರ ಹೋಯ್ತೇನು? ಮತ್ತು ಒಂದೊಂದು ವಸ್ತುವಿಗೆ ಆಭರಣಕ್ಕೆ ಒಂದೊಂದು ಬಂಗಾರ ಬೇರೆ ಅದೇನು? ಒಂದೇ ಬಂಗಾರ, ಏಕವಾದ ಬಂಗಾರದಲ್ಲಿ ಅನೇಕ ಆಭರಣಗಳು ಹುಟ್ಟಿ, ಆಭರಣಗಳು ಸತ್ಯ ಏನವು? ಕರಗಿಸಿದಾಗ ಮಿಥ್ಯ ಅಂತಲ್ಲ, ವಿಚಾರ ಮಾಡಿದಾಗ ಎದುರಿಗೆ ಮಿಥ್ಯ ಅದ. ಅಲ್ಲಿ ಏನದ? ಕಡಗ ಅಂತೀವಿ, ಕಡಗ ಎಲ್ಲಿ ಅದ? ಅದ್ರಾಗ ಬರೇ ಬಂಗಾರ ಅದ. ಸರ ಅಂತೀವಿ, ಸರ ಎಲ್ಲಿ ಅದ? ಬರೇ ಬಂಗಾರ ಅದ. ಅವು ವಸ್ತುಗಳು ಆವೇನು ಅಂದರೆ ಇಲ್ಲವೇ ಇಲ್ಲ. ಆದರೆ ಕಲ್ಪನೆಯಿಂದ ಏಕದಲ್ಲಿ ಅನೇಕ ಉತ್ಪತ್ತಿಯಾಗಿ, ಅದಕ್ಕೆ ಬಂಗಾರ ಒಂದು ಹೇಗೋ ಆತ್ಮನೊಬ್ಬನೇ ಅಂತ ತಿಳಿದುಕೊಂಡು ನಾವೇನು ತಿಳಬೇಕು? ಆತ್ಮ ಒಬ್ಬನೇ ಬ್ರಹ್ಮವನ್ನು ಪಡೆಯುತ್ತಾನೆ. ಈ ರೀತಿ ತಿಳಿದುಕೊಂಡವನು ಬ್ರಹ್ಮವಿದ್ವಯೇ ಬ್ರಹ್ಮೇ ಭವತಿ. ಅವನೇನಾಗ್ತಾನೆ? ಬ್ರಹ್ಮನೇ ಆಗ್ತಾನೆ. ಅದೇ ರೀತಿ ಬ್ರಹ್ಮತ್ವ ಭಾವವನ್ನು ಪಡೆಯಬೇಕಾಗಿದೆ. ಬ್ರಹ್ಮ ನಾವಾಗಲ್ಲ, ಬ್ರಹ್ಮ ಭಾವ ಆಗೋದು. ಬ್ರಹ್ಮಜ್ಞಾನಿಗಳಿಗೆ ಇಲ್ಲಪ್ಪ, ಈಗ ಅವ್ರಿಗೆ ಬ್ರಹ್ಮ ಆಗ್ಯಾನ, ಸ್ತೋತ್ರೆಯ ಬ್ರಹ್ಮನಿಷ್ಠ ಅಂತೀವಿ. ಅವನು ಮೊದಲು ದೇಹ ಹೋಗಿ ಇನ್ನೊಂದು ದೇಹ ಬಂದದೇನು? ಬಂದಿಲ್ಲ. ಮೊದಲು ಹೆಂಗದ ದೇಹ, ಈಗಿನ ಹಂಗೆ ಅದ. ಆದರೆ ಅಲ್ಲಿ ಈಗ ಸಂಸಾರ ಮೊದಲಿತ್ತು, ಆ ಸಂಸಾರ ಈಗಿಲ್ಲ. ಸಂಸಾರ ಏನು? ಜನನ ಮರಣ ಸಂಸಾರ ಅಲ್ಲ. ಮೊದಲಿತ್ತು, ಈಗ ಬ್ರಹ್ಮಜ್ಞಾನಿ ಆದಮೇಲೆ ನಿಸ್ಸಾರ ಆಗ್ಯದ. ನಿಸ್ಸಾರ ಅಂದರೆ ಏನಿಲ್ಲ, ತಾನೊಬ್ಬನೇ ಒಬ್ಬ ಅಂತ ತಿಳ್ಕೊಂಡು ಆನಂದವಾಗಿರುವಂತೆ ಮುಂದಿನ ಒಂದು 31ನೇ ಶ್ಲೋಕದಲ್ಲಿ ಅನಾದಿತ್ವಾತ್ ನಿರ್ಗುಣಾತ್ವಾತ್ ಪರಮಾತ್ಮ ಅಯಂ ಅವ್ಯಯ ಶರೀರಸ್ಥ ಅಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಇದು ಕುಂತಿ ಕುಮಾರನಾದ ಅರ್ಜುನ ಕೇಳು, ಈ ಪ್ರತ್ಯೇಕ ಭಿನ್ನ ಪರಬ್ರಹ್ಮಕ್ಕೆ ಏನದ ಅಂದರೆ, ನಾವು ಹೇಳ್ತೀವಿ ಪರಬ್ರಹ್ಮಕ್ಕೆ ಏನಾದ್ರಿ? ಪರಬ್ರಹ್ಮ ಅಂದರೆ ಯಾವ್ದು ಕನ್ನಬೇಕು?
ಯಾವುದಕ್ಕೆ ಆದಿನೂ ಇಲ್ಲ, ಯಾವುದಕ್ಕೂ ಕೊನೆಗೆ ಅಂತ್ಯ ಇಲ್ಲದ ಯಾವುದು ಇದೆಯೋ ಅದು ಪರಬ್ರಹ್ಮ. ನಮ್ಮ ಜ್ಞಾನ ಆದಲ್ಲೀಗ 3 ಅವಸ್ಥೆಯಲ್ಲಿರುವಂಥ ಜ್ಞಾನ ಅದು ಯಾವಾಗಲೂ ಆದಿಲ್ಲ. ಜಾಗ್ರದಲ್ಲಿ ಆದ, ಸ್ವಪ್ನದಲ್ಲಿ ನಾಶ ಆಗಿಲ್ಲ, ನಿದ್ರೆಯಲ್ಲಿ ನಾಶ ಆಗಿಲ್ಲ, ಆದಿಲ್ಲ. ಅದಕ್ಕೆ ಆದಿಲಿನಾದ, ಮಧ್ಯದಲ್ಲಿನಾದ, ಅಂತ್ಯದಲ್ಲಿ ಆದಂತ 2 ಹೇಳಿದರೆ ಮಧ್ಯ ತಗೋಬೇಕು ನಾವು. ಮೊದಲು ಇದ್ದದ್ದು ಈಗ ಆದಂದ್ರೆ ಮಧ್ಯಕಾಲದಾಗ ಆದಂತ ಅರ್ಥ ಮಾಡ್ತಾರೋ ಇಲ್ಲಂತಾರೋ? ಅಂದರೆ ತ್ರಿಕಾಲ ಆಬಾಧಿತ ಅಂತ ಶಾಸ್ತ್ರ ಐತಿ. 3 ಕಾಲದೊಳಗೆ ಯಾವುದು ಇದೆಯೋ ಅದು ಸತ್ಯ. ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದೆಲ್ಲವೂ ಮಿಥ್ಯ. ನಮ್ಮ ಶರೀರ ಈಗ ತಾಯಿ ಗರ್ಭದಿಂದ ಬಂದ ಮೇಲೆ ಇದಕ್ಕೆ ಆದಿ ಅಂತ ಮಾಡ್ಕೊಂಡೇವೆ ನಾವು. ಆದಿ ಅಂದರೆ ಹುಟ್ಟಿದ ತಿಥಿ, ನಕ್ಷತ್ರ, ವಾರ, ವರ್ಷವನ್ನು ಬರೆದು ಅದಕ್ಕೆ ಆದಿ. ನೀ ಬರ್ಕೋ, ಬರೆದ ಇರು. ಆದರೆ ನೀನು ಆದಿ ಮಾಡಿದ್ದು ಕೊನೆಗೆ ಅಂತ್ಯ ಆಗ್ತದ. ಶರೀರ ಹೋಗ್ತದಿಲ್ಲ, ಇದು ಹೋಗ್ತದ. ಆದರೆ ಇದರ ಒಳಗಡೆ ಇನ್ನೊಂದು ಏನದ, ಅದು ಅಬಾಧಿತವಾದ ಪರಮಾತ್ಮನೇ ನಾವಿದ್ದೀವಿ, ಪರಬ್ರಹ್ಮನೇ ನಾವಿದ್ದೀವಿ. ಅದಕ್ಕಾಗಿ ಬ್ರಹ್ಮ ಭಾವ ಬರ್ತಾರೆ ವಿನ ಶರೀರ ಬದಲಾವಣೆ ಆಗೋದಿಲ್ಲ. ಜ್ಞಾನಿಗಳು ಏನಪ್ಪ, ಮೊದಲು ಎಂದಿನಂತೆ ಮೊದಲು ಹಿಂಗೆ ಶರೀರ ಇತ್ತು, ಮೊದಲು ಇದೇ ಹಂಗೆ ಇತ್ತು, ಈಗಿನ ಅದೇ ಶರೀರ ಅದ, ಅದೇ ಹಂಗೆ ಅದ. ಬ್ರಹ್ಮಜ್ಞಾನ ಹೆಂಗಾಯ್ತು ಅಂದರೆ ಭಾವದಲ್ಲಿ ಬ್ರಹ್ಮ ನೋಡ್ಬೇಕಾಗ ನಾವು ಬಹಿರಂಗದಲ್ಲಿ ನೋಡೋದು ಬ್ರಹ್ಮ ಅಲ್ಲ. ಬಹಿರಂಗದಲ್ಲಿ ಏನು ಕಾಣ್ತದ ಅದು ಭ್ರಾಂತಿ ಕಾಣ್ತೀವಿನ ಅಂತರಂಗದಲ್ಲಿ ಗುರುಶಾಸ್ತ್ರಾದಿಗಳಿಂದ ಪ್ರಯತ್ನ ಮಾಡಿದವನಿಗೆ ಗೊತ್ತಾಗ್ತದೆ ಭಾವದಲ್ಲಿ ಬ್ರಹ್ಮನಿಪ್ಪ. ಬ್ರಹ್ಮ ಇಲ್ಲ ಅವ್ರು ಹೇಳ್ತಾರೆ ಭಾವದಲ್ಲಿ ಬ್ರಹ್ಮ ಅನ್ನೋ ತಮ್ಮ ಅಂತ ಅವ್ರಂತ. ನಾವು ಯಾವುದೋ ಶಬ್ದದಿಂದಾಗಲಿ ಅಥವಾ ಇನ್ನೊಂದು ರೂಪಕದಿಂದಾಗಲಿ ಮತ್ತೊಂದರಲ್ಲಿ ಬ್ರಹ್ಮನನ್ನು ನೋಡೋಕೆ ನಾವು ಹೊಂಟೀವಿ. ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಭಾವ. ಅದಕ್ಕೆ ಈ ಶ್ಲೋಕದಲ್ಲಿ ಪರಬ್ರಹ್ಮಕ್ಕೆ ಆದಿ ಇಲ್ಲ. ನೋಡು ಅರ್ಜುನ, ನೀನು ಬ್ರಹ್ಮ ಸ್ವರೂಪಿದ್ದಿ. ನೀನು ಯಾವಾಗ ಹುಟ್ಟಿದ್ದಿ ಅಂದರೆ ದೇಹ ಹುಟ್ಟಿದಂಗೆ ದೇಹಕ್ಕೆ ಅದು ಏನದ ತಿಥಿ, ವಾರ, ಮುಹೂರ್ತ, ಇಸ್ವಿ, ವರ್ಷ ಅಂತ ದೇಹಕ್ಕೆ ಇಡಬಹುದು ವಿನ ನಿನಗೆ ಆದಿ ಇಲ್ಲ. ಯಾವಾಗಂತ ಹೇಳ್ತೈತಿ. ಮೊನ್ನೆ ಹೇಳಿನಲ್ಲ ನಾನು, ಬೀಜ ಮೊದಲು ಮರ ಮೊದಲು. ಈ ವಾದ ಮಾಡ್ಕೊಂತ ಹೋದರೆ 3 ಜನ್ಮ ಆದರೂ 300 ಜನ್ಮ, 3 ವರ್ಷ ಆದರೂ ಕೂಡ ನ್ಯಾಯ ಬಗೆಹರಿದಿಲ್ಲ. ಆದರೂ ತಿಳ್ಕೋಬೇಕು, ಕೊನೆಗೆ ಹಂತದಲ್ಲಿ ಬೀಜವೇ ಆದಿ. ಅದಂತೆ ನಮಗೆ ಆದಿ ಯಾವುದು, ಜಗತ್ತು ಎಂದು ಹುಟ್ಟಿತು ಅವತ್ತೇ ನಾವು ಇವಿ. ಜಗತ್ತು ಹುಟ್ಟ್ಯದ, ಉಪಾಧಿ ಹುಟ್ಟ್ಯದ. ಉಪಾಧಿ ಹುಟ್ಟೋದಕ್ಕಿಂತ ಮುಂಚೆ ನಾನಿದ್ದೆ. ಬೈಲು ಮೊದಲಿದ್ರೆ ಮನೆ ಕಟ್ಟಕ್ಕೆ ಬರ್ತದೋ, ಕಟ್ಟಿದ ಮೇಲೆ ಬೈಲು ಮಾಡ್ತಾರೆ. ಬೈಲು ಮೊದಲು ಇತ್ತು ಅಂದರೆ ಆಮೇಲೆ ಮನೆ ಕಟ್ಟಕ್ಕೆ ಬರ್ತದೆ. ಅದೇ ರೀತಿ ಬ್ರಹ್ಮ ಮೊದಲು ಇತ್ತು ಅಂದರೆ ಮಾಯ ಹುಟ್ಟಕ್ಕೆ ಬರ್ತದೆ. ಅದೇ ಇಲ್ಲಂದ್ರೆ ಅದಕ್ಕೆ ಮಾಯೆ ಮಿಥ್ಯ ಅದ ನೋಡ್ರು, ಬ್ರಹ್ಮ ಸತ್ಯ ಅದ ಅಂದ್ರೆ ಏನು, ಆದಿ. ಹಾಗಾಗಿ ಅಲ್ಲಿ ಏನದ ಅಂದರೆ ಯಾವ ಗುಣಗಳು ಇಲ್ಲ, ಗಣಗಳು ಇಲ್ಲ, ಯಾವ ದೋಷಗಳು ನಿನಗಿಲ್ಲ ಇಲ್ಲ ಅಲ್ಲಿ. ಆದರೆ ಅವನಿಗೆ ಶರೀರವೇ ಇಲ್ಲ ಅಂದಮೇಲೆ ಅವನಿಗೆ ಯಾವ ಇಲ್ಲ ಅಂದ್ರೆ ಅಶರೀರ, ಅದು ಯಾವ ದೋಷ ಇಲ್ಲ. ಕರ್ಮ ಮಾಡುವುದಿಲ್ಲ, ಅವನಿಗೆ ಫಲವೂ ಅಂಟುವುದಿಲ್ಲ. ಅವನಿಗೆ ಶರೀರ ಇಲ್ಲ, ಕರ್ಮ ಎದರಿಂದ ಮಾಡಬೇಕು? ಶರೀರದಿಂದ ಮಾಡಂಗಿಲ್ಲ, ಶರೀರ ಇಲ್ಲ. ಶರೀರ ಇಲ್ಲ ಅಂದರೆ ವಾಣಿ ಇಲ್ಲ, ವಾಣಿ ಇಲ್ಲ ಅಂದರೆ ಮನಸ್ಸಿಲ್ಲ. ಇವು ತ್ರಿಕರಣದಿಂದ ನಾವು ಕರ್ಮನೇ ಮಾಡಲಿ, ಯಾವುದೇ ಕರ್ಮ, ಜ್ಞಾನ ಸಾಧನ, ಜ್ಞಾನ ಕರ್ಮ ಮಾಡ್ತು ಅಂದರೂ ಅದು ಬೇಕು. ಭಕ್ತಿ ಉಪಾಸನೆ ಕರ್ಮ ಮಾಡೋದು ಅಂದರೆ ಇವು ಬೇಕು. ಆದರೆ ಅಲ್ಲಿ ನಿನಗಿಲ್ಲ. ಬರ್ತಾ ಬರ್ತಾ ಏನಾಯಿತು, ತಾದೇ ಆತ್ಮ ಆಯ್ತು ನೋಡ್ರಿ.
ನಾವು 2-3 ಸಲ ಡೆಲ್ಲಿಗೆ ಹೋದಾಗ ಗಂಗಾ ನದಿಗೆ ಹೋಗಿದ್ದೀವಿ. ನಮ್ಮ ತೋಟಿ ಸಾಹೇಬ್ರು ಕೂಡ ಒಂದು ಸಲ ಬಂದಾರ. ಅದು ಉಗಮ ಸ್ಥಾನಕ್ಕಿಂತ ಮುಂಚೆ ಬಂದರೆ ಹರಿದ್ವಾರ ಅಂತ ಬರ್ತದೆ. ಋಷಿಕೇಶ ದಾಟಿದ ಮೇಲೆ ಮುಂದೆ ಬಂದರೆ ಹರಿದ್ವಾರ. ಆ ಹರಿದ್ವಾರದಲ್ಲಿ ನಮ್ಮ ದೊಡ್ಡ ಒಂದು ಕಾಲುವೆ ಮಾಡಿದಂಗೆ ಮಾಡ್ಯಾರ. ಪ್ರವಾಸಿಗರಿಗೆ ಗಂಗಾ ಸ್ನಾನ ಮಾಡಲಿಕ್ಕೆ ಅನುಕೂಲ ಆಗಂತೇಳಿ ನಾವು ಹೋಗಿ ಸ್ನಾನ ಮಾಡ್ಬೇಕಂತ ಹೋದ್ವಿ. ಯಾಕಂದ್ರೆ ಇಷ್ಟು ದೂರ ಹೋಗಿವಿ, ಸ್ನಾನ ಮಾಡಿಲ್ಲ ಅಂದರೆ ನಮಗೂ ಮನಸ್ಸಿನಾಗ ಉಳಿತದ, ಮತ್ತು ಮಂದಿಗೂ ಅಷ್ಟು ದೂರ ಹೋಗಿ ಸ್ನಾನ ಮಾಡೋದು ಹೆಂಗೆ ಬಂದ್ರಿ ಅಂತ ಉಗುಳ್ತಾರೆ. ಹಾಗಾಗಿ ಎಲ್ಲರೂ ಸ್ನಾನ ಮಾಡ್ತಿದ್ರು. ಲಾಸ್ಟಿಗೆ ನಂದು ಅಂತ ಪಾಳೆ. ದೊಡ್ಡ ಕಾಲೇ ಮಾಡೋದು ಯಾರಾದರೂ. ಆ ನೀರು ನೋಡಿದ್ರೆ ಐಸ್ ಇದ್ದಂಗೆ, ಬಳ್ಳಿ ಮುಟ್ಟಕ್ಕಾಗೋದು. ಹೆಂಗೆ ಸ್ನಾನ ಮಾಡಬೇಕು? ಅದಕ್ಕೆ ಏನು ಮಾಡ್ಯಾರ, ದಡದಲ್ಲಿ ಇಲ್ಲಿಂದ ಅಲ್ಲಿವರೆಗೆ ದೊಡ್ಡ ಸರಪಳಿಯನ್ನು ಹಾಕ್ಯಾರ. ಅಲ್ಲೆಲ್ಲಿ ಕಂಬ ಹಾಕಿ ಸರಪಳಿ ಕಟ್ಟಾರ. ಅದು ಎಷ್ಟು ಅದರ ಫೋರ್ಸ್ ಆದಂದರೆ ಆ ಸರಪಳಿ ಹಿಡಿಲಾರ ನೀನು ಕಾಲಿಟ್ಟೆ ಅಂದರೆ ನೀನು ಜಾರ್ಕೊಂಡು ಹೋಗ್ತಿದ್ದೆ, ಅಷ್ಟು ಒತ್ತಡ. ಅದಕ್ಕಾಗಿ ಹೋದವರು ಆ ಸರಪಳಿ ಹಿಂಗೆ ಹಿಡ್ಕೊಂಡು ಒಂದು ಸಲ ಹಿಂಗೆ ಮುಳುಗಿ ಎದ್ದೇಳಬೇಕಾದ್ರೆ ಎಲ್ಲ ನೆನಪಾಗ್ತದೆ. ನಾನು ಹೋದೆ, ಅಷ್ಟು ತಂಪನ ನೀರು. ಇಲ್ಲಿಗೆ ಅಷ್ಟು ತಣ್ಣಗಾಗ್ಯಾವ, ಇಲ್ಲಿ ಇನ್ನೂ ತಂಪಾಗ್ತದೆ. ಇಲ್ಲೇ ಎಲ್ಲ ವಿಚಾರ ಇರೋದು, ಕಾಲಿಗೇನು ಇರ್ತದೆ. ಅನಿವಾರ್ಯವಾಗಿ 2-3 ನಿಮಿಷ ಮುಳುಗಲಿಲ್ಲ, ಲೇಟ್ ಆಯಿತು. 3 ನಿಮಿಷದಾಗ ಒಂದು ಸಲ ಹಿಂಗೆ ಮುಳುಗೆದ್ದೆ. ಅಷ್ಟಕ್ಕೆ ಹೊರಗೆ ಬಂದಮೇಲೆ 2 ನಿಮಿಷ ಕಾಲು ಇರ್ತಲ್ಲ, ಇದು ಬೇರೆ ಆಗಿತ್ತು, ಇದು ಬೇರೆ ಆಗಿತ್ತು ನೋಡ್ರಿ. ಯಾಕಂದ್ರೆ ಲೇಟ್ ಆಯ್ತಲ್ಲ, ಅದು 3 ನಿಮಿಷ ಆ ನೀರಿನಾಗಿದ್ದಕ್ಕೆ ಇದು ಪೂರ್ತಿ ಕೊಳ್ಳೆಗೆ ಹೋಗ್ಬಿಡ್ತು. ಈ ಕಡೆ ಸ್ವಲ್ಪ ಉತ್ತಮ ಆಗಿತ್ತು. ಇದನ್ನು ಯಾಕೆ ಹೇಳ್ತೀನಿ ಮಾತಂದರೆ, ಗಂಗೆ ಆಗಲಿ, ತುಂಗೆ ಆಗಲಿ, ಕಾವೇರಿ ಆಗಲಿ, ಅದಕ್ಕೆ ಹುಟ್ಟೋ ಒಂದು ಉಗಮ ಸ್ಥಾನ ಅದು. ಆ ನಿಗಮ ಸ್ಥಾನದಲ್ಲಿ ಹುಟ್ಟಿದಂಥ ನೀರಿನಲ್ಲಿ ಅವೆಲ್ಲ ತೀರ್ಥ ಸ್ವರೂಪ, ಎಲ್ಲವೂ ತೀರ್ಥ ಸ್ವರೂಪ. ಎಷ್ಟು ಸ್ವಚ್ಛ, ಎಷ್ಟು ಶುದ್ಧವಾಗಿರ್ತಕ್ಕಂಥವು, ಹಾಲಿನಕ್ಕಿಂತ ಪರಿಶುದ್ಧ. ಆದರೆ ಮುಂದೆ ಹರಿತಾ ಹರಿತಾ ಬಂದಂಗೆಲ್ಲ ಅದಕ್ಕೆ ಸ್ವಚ್ಛವಾಗಿರ್ತಕ್ಕಂಥ ಗಂಗಾ ನದಿಗೆ ನೀರಿಗೆ ಮಲಿನತ್ವ ಪ್ರಾಪ್ತ ಆಯ್ತು ನೋಡ್ರಿ. ದಾರ್ಯಾಗ ಬರ್ತಾ 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 ಉಂಟಾಯ್ತು. ಮೊದಲಿತ್ತೇನು ಅದಂಗ ನೀನು ಮೊದಲೇನಿದ್ದೆಲ್ಲ ನಿನಗೆ ಯಾವೆಲ್ಲ ಸ್ವಚ್ಛವಾಗಿ ಪರಿಶುದ್ಧ ಬ್ರಹ್ಮನಿದ್ದಿ, ತೀರ್ಥ ಸ್ವರೂಪ. ಆದರೆ ಇಲ್ಲಿ ಬರ್ತಾ 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 ಇವೇನು ಸೋಂಕಿ ಆ ಒಂದು ಮಲಿನತ್ವ ದೋಷ ನಿನ್ನ ಮೇಲೆ ಆರೋಪ ಆಗ್ಯದ. ನೀರಿನಲ್ಲಿ, ಗಂಗಾ ನೀರಿನಲ್ಲಿ ಮಲಿನತ್ವ ಆರೋಪ ಆಗ್ಯದ. ನೀರಿನಲ್ಲಿ ಮೊದಲು ಇದ್ದಿಲ್ಲ, ಹುಟ್ಟಿದಾಗಿತ್ತೇನು ಇಲ್ಲಂದ್ರೆ ಮೊದಲು ಇದ್ದಿಲ್ಲ. ಈಗ ಆದರಂದರೆ ಆರೋಪದಿಂದ ಬಂದವ. ಅದಕ್ಕೆ ಆತ್ಮನಿಗೆ ಆರೋಪದಿಂದ ದೇಹದ ಬಂತು, ದೇಹದ ಆರೋಪದಿಂದ ಬಂತು. ಬಂದರೂ ಕೂಡ ನಿನಗೆ ಆದಿ ಇಲ್ಲ, ನಿನಗೆ ಅಂತ್ಯನೇ ಇಲ್ಲ. ಅಂತ್ಯ ಯಾಕೆಲ್ಲ ಅಂದರೆ ನಿನಗೆ ಸಾಯೋದೇ ಇಲ್ಲ, ಆಮೇಲೆ ನಿನಗೆ ಅಂತ್ಯ ಇಲ್ಲ ಅಂತ ಅರ್ಥ. ನಾವು ಯಾರು ಸಾಯಂಗಿಲ್ಲ. ನಾವು ಸುಮ್ಮನೆ ಬಡದಾಡಿ ತಿಳಿಲಾರ್ದ 5 ವರ್ಷ ಕೊಡಪ್ಪ ಸುಗರಪ್ಪ ಅಮ್ಮ, 10 ವರ್ಷ ಆಯುಷ್ ಕೊಡಪ್ಪ ಅಂತ ಎಲ್ಲರಲ್ಲಿ ಬೇಡ್ತೀವಿ. ನಾವು ಸಾಯೋದೇ ಇಲ್ಲ ಅಂತ ಗೊತ್ತಿದ್ದು ಮತ್ತೆ ಆಯುಷ್ಯ ಕೊಡು ಅಂತ ಕೇಳ್ತೀವಿ ನಾವು. ಇದೊಂದು ಅಜ್ಞಾನ ಅಲ್ಲ. ನಮಗೆ ಆಯುಷ್ಯ ಕಡಿಮೆ ಇತ್ತು ಅಂದರೆ ಹೆಚ್ಚಿಗೆ ಮಾಡೋಂತ ಕೇಳ್ಬೋದಪ್ಪ. ಹಾಗಾಗಿ ಇಲ್ಲಿ ಸಮೀಪದಲ್ಲಿರುವ ವಸ್ತುವನ್ನು ಕುರಿತು ಮಾತನಾಡುವಾಗ ಅಯಂ ಅಂದರೆ ಈ ಪದವು ಪ್ರಯೋಗಿಸಲ್ಪಡುತ್ತದೆ. ಹೇಗೆಂದರೆ ಎಲ್ಲವುಗಳಿಗಿಂತ ಹತ್ತಿರವೂ ಅಪರೋಕ್ಷವೂ ಆದ ತತ್ವವು ನಮ್ಮ ಸ್ವರೂಪವೇ ಆಗಿದೆ. ಈ ಆತ್ಮವೇ ಪರಮಾತ್ಮನೆಂಬುದು ಅಯಂ. ಈ ಪ್ರಸಂಗದಲ್ಲಿ ಭಗವಂತನು ಆತ್ಮ, ಪರಮಾತ್ಮ, ಕ್ಷೇತ್ರಜ್ಞ, ಪುರುಷ ಈ ಶಬ್ದಗಳನ್ನು ಪರ್ಯಾಯ ವಾಚಕವಾಗಿ ಬಳಸಿದ್ದಾರೆ. ಈ ಆತ್ಮನಿಗೆ ಆದಿ ಇಲ್ಲ, ಅಂದರೆ ಅವನಿಗೆ ಜನ್ಮವಿಲ್ಲ.
ಆದಿ ಇಲ್ಲ ಅಂದ್ರೇನು ಜನ್ಮ ಇಲ್ಲ ಅಂತ, ಹುಟ್ಟೇ ಇಲ್ಲ ಅಂತ. ಹುಟ್ಟಲಾದವನಿಗೆ ಅಂತ್ಯ ಸಾವು ಹೆಂಗೆ ಹೇಳ್ತೀರಿ? ಸಾವು ಇಲ್ಲ. ಆ ಕಾರಣದಿಂದ ಇವು ಏನಾಗ್ಯಾವ ಅಂದರೆ, ಜನ್ಮವೆಂದರೆ ಮೊದಲು ಇಲ್ಲದೆ ನಂತರ ಉಂಟಾಗುವುದು. ವಸ್ತುಗಳೆಲ್ಲ ಹುಟ್ಟಿದ ಮೇಲೆ ಇರುವವು ಆಗಿರ್ತವೆ. ಆತ್ಮನು ಹುಟ್ಟಿಲ್ಲದೆ ಇರುವವನು. ಆತ್ಮನಿಗೆ ಅಭಾವವಿಲ್ಲ. ಯಾಕೆಲ್ಲ? ಅವೇನು? ವಿಯ ಅಂದರೆ ಕಾಣೋದು, ಅವೇ ಅಂದರೆ ಕಾಣಲಾರ್ದವನು, ಹುಟ್ಟಲಾರ್ದವನು. ಅಂದರೆ ಅವನಿಗೆ ನಾಶ ಇಲ್ಲ ನೋಡ್ರಿ. ಅಂದರೆ ಅವ್ರ ನಾಶ ಇಲ್ಲ ಅಂತ ಕತೆ ಕೇಳೋದಲ್ಲ, ನಮ್ಮ ಕತೆ ಹೇಳಕತ್ತಾರ. ನಮ್ಗೆ ಯಾರಿಗೂ ನಾಶ ಇಲ್ಲ. ದೇಹಕ್ಕೆ ನಾಶ ತಪ್ಪಿದ್ದಲ್ಲ, ದೇಹ ನಾವಲ್ಲ. ಅದಕ್ಕಾಗಿ ದೇಹಕ್ಕೆ ಬರುವಂಥ ಸುಖ ದುಃಖಾದಿಗಳಿಂದ ಮುಂದೆ ಬರುವಂಥ ಮರಣ ದುಃಖ ಕೂಡ ಶರೀರಕ್ಕೆ ಮನಸ್ಸಿಗೆ ಸಂಬಂಧಪಟ್ಟದ್ದೇವಿನ. ಶರೀರ ಜಡ ಅದು, ಅದು ಸಾಯ್ತೀನಿ ಅನ್ನೋದಕ್ಕೂ ಅದಕ್ಕೂ ಏನು ಗೊತ್ತಿಲ್ಲ, ಅದಕ್ಕೇನು ಗೊತ್ತದ. ಆದರೆ ಮನಸ್ಸು ಹೇಳಕತ್ತದ. ಅಲ್ಲಿ ಪ್ರಾಣ ಹೋಗೋದಕ್ಕಿಂತ ಮುಂಚೆ ನಮ್ಮೊಳಗೆ ಯಾರು ಹೇಳ್ತಾರಂದರೆ, ಅವ್ರು 4 ಮಂದಿ ಅಕ್ಕ ತಂಗಿಯರಂತನೂ ಬರೀತಾರೆ. ಅವ ಮನ ಬುದ್ಧಿ ಚಿತ್ತ ಇವೆಲ್ಲ ಕೂಡಿಕೊಂಡು ಗುಳು ಅಂತ ಹೇಳ್ತಾವ. ನೋಡಿ, ಓದ್ತಿದ್ದೀವಿ ನಾನು, ಹೌದಲ್ಲ? ಆ ಪ್ರಾಣ ಹೋದ್ಮೇಲೆ ಈ ಜನ ಹೇಳ್ತಾರೆ. ಪ್ರಾಣ ಹೋಗಕ್ಕಿಂತ ಮುಂಚೆ ಮನಸ್ಸು ಹೇಳ್ತದ, ಪ್ರಾಣ ಹೋದ್ಮೇಲೆ ಮನುಷ್ಯರು ಹೇಳ್ತಾರೆ. ನೋಡ್ರಿ, ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಅದರಂತೆ ಅವರು ಹತ್ತಂಗ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಅವರಿಗೆ ಜ್ಞಾನ ಇಲ್ಲ ಹೇಳ್ತಾರೆ, ನೀವು ಜ್ಞಾನ ಅಂದಮೇಲೆ ನೀವು ಹೊಡೆದು ಬೇಡ ಅಂದರೆ. ಈಗ ಸಾವಯವ ವಸ್ತುವಿನ ಲಕ್ಷಣ ನಿರವಯವನಾದ ಆತ್ಮನಿಗೆ ನಾಶವೆಲ್ಲಿ? ತೋರೋದಕ್ಕೆ ನಾಶ ಅದ, ತೋರ್ಲಾರ್ದಕ್ಕೆ ನಾಶ ಇಲ್ಲ ಅಂತ ಹೀಗೆ ಹೇಳ್ತಾ, ಇಲ್ಲಿ ಪ್ರಾಗ್ಭಾವ, ಪ್ರಜ್ಞಾಂಶ ಅಭಾವ, ಅತ್ಯಂತ ಅಭಾವ ಅಂತ ಏನು ಹೇಳ್ಯಾರ, ಯಾವೂ ಇಲ್ಲ ಆತ್ಮನಲ್ಲಿ. ಆತ್ಮನಲ್ಲಿ ಯಾವಿಲ್ಲ. ಯಾಕಂದರೆ ಆತ್ಮನಲ್ಲಿ ಗುಣಗಳೇ ಇಲ್ಲ ಅಂದಾಗ, ಗುಣಗಳಿದ್ದರೆ ಬೆಳೆಯುವುದು, ಕ್ಷಯವಾಗುವುದು ಸಂಭವಿಸುತ್ತದೆ. ಬೀಜನೇ ಇಲ್ಲಂದರೆ ಹೆಂಗೆ ಬೆಳೆ ಬರ್ತದ? ಮತ್ತೆ ಅದು ನಾಶ ಆಗ್ತದ. ಬೀಜನೇ ಇಲ್ಲಲ್ಲ. ಆ ಕಾರಣದಿಂದ ವಿಕಾರಗಳು ಆತ್ಮನಿಗೆ ಇಲ್ಲವೆಂದೇ ಹೇಳಬೇಕಾಗಿಲ್ಲ. ಆತ್ಮನು ಶರೀರದಲ್ಲಿದ್ದರೂ ಕರ್ಮ ಮಾಡುವವನಲ್ಲ, ಕರ್ಮ ಅವನೆಂದು ಮಾಡೋನಲ್ಲ. ಯಾರು ಮಾಡ್ತಾರ ಅಂದರೆ ನವದ್ವಾರ ಪುರೇ ದೇಹಿ. ಈ ದೇಹ ಹೆಂಗದ ಅಂದರೆ ನೈವ ಕುರ್ವನ್ ಕಾರಾಯನಂದ್ರು. ಶರೀರದಲ್ಲಿ ಆತ್ಮನಿರುವನೆಂಬುದು ಕೂಡ ಉಪಚಾರದ ಮಾತಂದು. ಇದು ತಿಳಿಯಕೇಳ. ಯಾಕಂದರೆ ಮನೆಯಾಗ ಬೈಲ ಅದು, ಬೈಲ್ನಾಗ ಮನೆ ಅದು, ಬೈಲ್ನಾಗ ಮನೆ ಅದಲ್ಲ. ಅದ್ರಂಗೆ ನಾವು ಆ ಮನೇಲಿ, ನಮ್ಮ ಮನೆಗೆ ಬೈಲು ಭಾಳ ಚಲೋ ಅದ ಅಂತ ಹೇಳ್ತೀವಿ. ನೀವು ಮನೆ ಕಟ್ಟಿದಾಗ ಅದಲ್ಲ, ಅದು ಮೊದಲೇ ಅದ. ಹಂಗೆ ಶರೀರದಲ್ಲಿ ಆದಂತ ಹೇಳ್ಬೇಕಾದ್ರೆ ಮೊದಲೇ ಇದ್ದು ಅದ್ರಾಗ ನವದ್ವಾರಪುರ ಬೈಲಲ್ಲಿ ಮನೆ ಹುಟ್ಟಿದಂಗೆ. ಈ ನವದ್ವಾರನ 9 ದ್ವಾರದ ಪುರ ಅಂದರೆ ಶರೀರ ಅಂತ. ಇದು ಹುಟ್ಟ್ಯದ. ಹುಟ್ಟಿ ನೀವಾಗಿ ನೋಡಿದರೆ ಆತ್ಮನಲ್ಲಿಯೇ ಶರೀರವಿರುತ್ತದೆ. ಬೈಲಲ್ಲೇ ಮನೆ ಆದ ವಿಚಾರ ಮಾಡಿ ನೋಡಿದರೆ, ಇಲ್ಲಾಂದರೆ ನಮ್ಮ ಮನೆಗೆ ಬೈಲಾದ, ನಿಮ್ಮ ಮನೆಗೆ ಅದ ಬೈಲು. ಮೊದಲೇ ಬೈಲಿನಾಗ ಮನೆ ಆದ. ಅದರಂತೆ ಘಟದಲ್ಲಿ ಆಕಾಶವಿರುತ್ತದೆ. ಕೊಡ ಹುಟ್ಟಿದಾಗ ಬೈಲು ಬಂತನಲ್ಲಿ, ಮೊದಲೇ ಆದ ಉಪಾಧಿ ಬಂತು. ನಾವೇನಂದೀವಿ? ಕೊಡದಾಗ ಬೈಲಾದಂದೀವಿ. ಕೊಡದಾಗ ಅದ ಮೊದಲೇ ಬೈಲಾದ, ಅದ್ರಾಗ ಹಿಂಗೆ ಬಂತು, ಅದ್ರಾಗ ಬೈಲು ಆದಲ್ಲ. ಅದೇ ಪ್ರಕಾರವಾಗಿ ಘಟದಲ್ಲಿ ಆಕಾಶವಿರುತ್ತದೆ ಎಂದರೆ ಯಥಾರ್ಥವಾಗಿ ಕೊಡದಲ್ಲಿ ಆಕಾಶ ಇರುವುದಿಲ್ಲ. ಕೊಡದಾಗ ಆಕಾಶ, ಅದನ್ನು ಆಕಾಶದ ಕೊಡ, ಬೈಲೇ ಕೊಡೋದಿಲ್ಲ. ಕೊಡದಾಗ ಬೈಲಾದನು ಇಲ್ಲ.
ಅದರಂತೆ ಇಲ್ಲಿ ಆತ್ಮ ನಿಷ್ಕ್ರಿಯನು, ಬಯಲು ನಿಷ್ಕ್ರಿಯ. ಕೊಡದಲ್ಲಿ ಬಯಲಾದಲ್ಲ, ಅದೇನ ಕ್ರಿಯೆ ಮಾಡ್ತದೇನು? ಈ ಕಡೆ ಆ ಕಡೆ ಬಾವಿಗೆ ಹೋಗಿ ನಳಕ್ಕೆ ಹೋಗಿ ನೀರು ತಂದು ಹಾಕ್ತದೇನು? ನಿಷ್ಕ್ರಿಯ. ಆದರೆ ಕ್ರಿಯೆ ಮಾಡೋದು ಯಾವುದು? ಕೊಡ. ಬಯಲು ಕ್ರಿಯೆ ಮಾಡಂಗಿಲ್ಲ, ಕೊಡ ಕ್ರಿಯೆ ಮಾಡ್ತದ. ಅದರಂತೆ ಘಟದಲ್ಲಿರುವ ಆಕಾಶ ಚಲಿಸಿದಂತೆ ಕೊಡ ಹೋದರೆ ಆಕಾಶ ಹೋದಂಗೆ ಕಾಣ್ತದಲ್ರಿ. ಮೋಡ ಓಡಿದಾಗ ಚಂದ್ರಮನು ಓಡಿದಂತೆ. ಮೋಡ ಹೋದರೆ ಆಕಾಶ ನೋಡ್ಬೇಕು, ಚಂದ್ರಮ ಓಡಕತ್ತೇವ ನೋಡು, ಚಂದ್ರಮ ಓಡಕತ್ತೆ ಅಂತೀವಿ. ಚಂದ್ರಮ ಓಡ್ತಾನ ಮೋಡ. ಅದರಂತೆ ದೇಹಾದಿ ಉಪಾಧಿಗಳು ಚಲಿಸುತ್ತಿದ್ದರು ಕೂಟಸ್ಥನು ಅಚಲನು. ನಾವೇನು ಮಾಡೋದಿಲ್ಲ. ಅಚಲ ಅಂದರೆ ಏನು ಮಾಡೋನಲ್ಲ ನಾವು. ಹಾಗಾಗಿ ಇಲ್ಲಿ ಆತ್ಮನು ಮಾಡುವುದಿಲ್ಲ. ಏನು ಮಾಡ್ತಾನ? ಆತ್ಮ ನೋಡೋದು ಮಾಡ್ತಾನ, ಮಾಡೋದಿಲ್ಲ. ಏನು ಮಾಡ್ತಿ? ನೋಡ್ತಾನ ಅಷ್ಟೆ. ಅವನೇನು ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಫಲಸಂಗ ಸಹ ಆತ್ಮನಿಗಿಲ್ಲ. ಯಾವುದೇ ಕರ್ಮದ, ಜ್ಞಾನದಿರಲಿ, ಭಕ್ತಿದ್ದಿರಲಿ, ಕರ್ಮದಿರಲಿ, ಯಜ್ಞದಲ್ಲಿ, ಯಾಗದಲ್ಲಿ ಯಾವ ಕರ್ಮ ಸಂಬಂಧ ಆತ್ಮನಿಗಿಲ್ಲ ನೋಡ್ರಿ. ಏನು ಮಾಡ್ಬೇಕು ಈಗ? ಸುಮ್ಮನೆ ಬ್ರಹ್ಮವ ತಿಳಿದು ಸುಮ್ಮನೆ ಇರಬೇಕಲ್ಲದೆ ಕೆಮ್ಮಿ ಕಳ್ಳ ಮನೆ ಹೊಕ್ಕಂತೆ. ಕಳ್ತನ ಮಾಡಕ್ಕೆ ಹೋಗಿನ ಬಟ್ಟಿ ನಿದ್ದೆತ್ತದ, ಹೋಗಿ ತನಗೆ ಬೇಕಾದ ತಗೊಂಡು ಹೋಗ್ಬೇಕಿಲ್ಲ. ಆ ಮನೆ ನಿಂತು ಜಾಡಿಸಿ ಕೆಮ್ಮಿಬಿಟ್ಟಂತ. ಕೆಮ್ಮಿದಾಗ ಮನೆಯವ್ರಿಗೆ ಎಚ್ಚರಾತದಿಲ್ಲ. ಎಚ್ಚರಾತ ಗೊತ್ತಾಗ ಏನು ಕಳ್ಳ ಬಂದಂದ್ರು ಎಲ್ಲರಿಗೆ ಎದ್ರು ಹಿಡ್ಕೊಂಡು ಒದ್ದಾಕ್ಬಿಟ್ರು. ಅದಕ್ಕೆ ಬ್ರಹ್ಮಜ್ಞಾನಿಗಳಿಗೆ ಮತ್ತೆ ಕೊನೆಗೆ ಹೇಳ್ಯಾರ, ಬ್ರಹ್ಮ ತಾನಾದ ಮೇಲಕ ಸುಮ್ಮನೆ ಇರಬೇಕಲ್ಲದೆ ಕೆಮ್ಮಿ ಕಳವಕ್ಕ ಸರ್ವಜ್ಞ. ನಾವು ಅದನ್ನು ಹೇಳ್ಕಂತ ಹೋದ್ರೆ ಹಣೆ ಬಾರ ಹಿಂಗೆ ಆಗ್ತ. ಯಾರು ಎಲ್ಲಿ ಈಗ ನಡೆದವಲ್ಲ ಜಗತ್ತಿನಲ್ಲಿ ಅಷ್ಟೇ. ಅಲ್ಲಿ ಹೊಡಿತಾರ, ಇಲ್ಲಿ ಮಾತಾಡ್ತಾರ ಅಷ್ಟೆ. ಬಡಿಗೆತಾನೇನು ಹೊಡೆಯಂಗಿಲ್ಲ, ಅಲ್ಲಿ ಬಡಿಗೆತಾನೆ ಹೊಡಿತಾರ ಅವ್ರು ಕಳ್ಳಗಳು. ಆದ್ರೆ ಇಲ್ಲಿ ಮಾತಾಡ್ತಾರೆ. ಬಂದ ನೋಡಪ್ಪ, ಹೋದ ನೋಡಪ್ಪ, ಅವನಿಗೊಂದು ಇಲ್ಲದ್ದು ಹೆಸರಿಟ್ಟು ಏನೇನೋ ಮಾಡಿ ಜಗತ್ತಾದಲ್ಲ. ಅದಕ್ಕೆ ಕೊನೆಗೆ ಹೇಳಿದರು, ಆನೆ ಹೋಗುತ್ತಿದೆ, ಸ್ವಾನವು ಹೋಗುತ್ತಿದೆ. ಆನೆಯನ್ನ ಸ್ವಾನ ಕಚ್ಚಿಸುವ ಸಾಮರ್ಥ್ಯ ಉಂಟೆ ಸರ್ವಜ್ಞ. ಅದು ಆನೆ ಹೋಗ್ತಿರ್ತದೆ, ಕಲೆ ಬೀಳ್ತದೆ ನಾಯಿ. ಅವಾಗ ಏನು ಮಾಡ್ತದೆ ಆನೆ? ಆ ನಾಯಿಗೆ ಕಿವಿ ಕೊಡಂಗಿಲ್ಲ, ಲಕ್ಷ್ಯ ಕೊಡಂಗಿಲ್ಲ, ಗಂಭೀರವಾಗಿ ತನ್ನ ದಾರಿ ತಾನು ಹೋಗ್ತದೆ. ನಾಯಿಯನ್ನು ಅದನ್ನು ಕಚ್ಚುತ್ತದೆ, ಕಡಿತದ. ಆನೆಗೆ ಕಡಿಲಿಕ್ಕೆ ಹೋದ ಸೊಂಡೆಲಿ ಹಿಂಗೆ ಅಂದ್ಬಿಟ್ರೆ ಆಯ್ತು, ಮುಗಿದೈತು. ಹಾಗಾಗಿ ಭಗವಂತ ಪಕ್ಷಿ ಕೀಟಾದಿ ಶರೀರಗಳಲ್ಲಿರುವ ಅವುಗಳ ಕ್ರಿಯೆಗಳಿಗೆ ಆತ್ಮನ ಸಂಗನು. ಅಲ್ಲಿ ನಮ್ಮಲ್ಲಷ್ಟೆಲ್ಲ ಪಕ್ಷಿ, ಕ್ರಿಮಿಕೀಟ, ಮನೆ ಹೇಳಿನ ಯಾರಿಗೂ, ನಾಯಿ, ನರಿ, ಹಂದಿ, ಅವೇನು ತಿಂತವ್ರಿ? ಹಂದಿ ಅಂದರೆ ಮಲ. ಎಲ್ಲರೂ ತಿಂದು ಬಿಟ್ಟಂತ ದೂರದ ಮಲವನ್ನು ಹುಡುಕೊಂಡು ಹೋಗಿ ತಿಂತದ. ಅಲ್ಲಿ ಆತ್ಮ ಜೀವಾನಲ್ಲ, ಜೀವ ತಿಂತಾನೇನು? ಅಲ್ಲಿ ಅದು ಏನು ತಿಂದರೂ ಕೂಡ ಅದು ದೇಹಕ್ಕೆ ಸಂಬಂಧ. ಇಲ್ಲಿ ಇವನು ಏನು ತಿಂದರೂ ಕೂಡ ಬಂಗಾರದ ತುಪ್ಪ ತಿನ್ನಲಿ, ಬಂಗಾರ ಊಟ ಮಾಡಲಿ, ಅದು ದೇಹಕ್ಕೆ ಸಂಬಂಧ, ಆತ್ಮನಿಗೆ ಸಂಬಂಧ ಇಲ್ಲ. ಹಾಗಾಗಿ ಭಗವಂತ ಇದನ್ನು ತಿಳ್ಕೊಂಡಂತ ನಮ್ಮ ಭಾರತ ದೇಶದಲ್ಲಿ ವೀರ ಸನ್ಯಾಸಿ ಅಂತ ಪ್ರಸಿದ್ಧಿಯಾದ ವಿವೇಕಾನಂದರು ಅನಿಸ್ತದೆ. ಅವ್ರಿಗೆ ಬಂತಂತದ್ದು ಅಂದರೆ ನನಗೆ ಎಷ್ಟು ಜನ್ಮನೇ ಬರಲಿ, ಹುಟ್ಟು ಸಾವಿಗೆ ಬೇಸತ್ತಂಗೆ ಅಂದ್ರೆ ಅಲ್ಲಿ ಹುಟ್ಟು ಸಾವಿಗೆ ಯಾಕೆ ಬೇಸರ ಪಡ್ಬೇಕು? ಹುಟ್ಟಿದ್ದು ದೇಹ, ಸಾಯುವುದು ದೇಹ, ಕರ್ಮದ ಸುಖ ದುಃಖ ಅನುಭವಿಸೋದು ದೇಹನೇ ವಿನ
ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಏನಂದ್ರು, ಎಷ್ಟು ಜನ್ಮಗಳು ಬಂದರೂ ನಾನು ಅಸಂಗ ಅಂದ್ರು, ಎಷ್ಟನೇ ಬರಲಿ. ಹಾಗಾಗಿ ಅವರು ತಮ್ಮ ಅನುಭವದ ಸ್ವಭಾವವನ್ನು ಮರಿಲಾರ್ದಂಗೆ ಮಾತಾಡಿದ್ರು ನೋಡಿ, ಬರಲಿ ಎಷ್ಟನೇ ಬರಲಿ. ಹಾಗೆ ಆತ್ಮನು ಅಸಂಗನೆಂಬ ಭಾವವು ದೃಢವಾದರೆ ಶರೀರಗಳಿಗೂ ಜನ್ಮಗಳಿಗೂ ಭಯಪಡಬೇಕಾದ ಅಗತ್ಯವಿಲ್ಲ. ಶರೀರಕ್ಕೂ ಭಯಪಡಂಗಿಲ್ಲ, ಭಯ ಆಗ್ತದ, ಅವು ಮಾಡ್ತಾವೆ, ಕ್ರಿಯೆ ಮಾಡ್ತಾವೆ, ಅವು ತಾವು ಏನೇನು ಕರ್ಮಗಳವ ಅದ್ರ ಪ್ರಕಾರ ಶರೀರಕ್ಕೆ ಬರ್ತಾವ. ಅವಾಗ ಅದರ ಭಯ ಬಿದ್ದೀವಿ ಅಂದ್ರೆ ಯಾಕೆ ಭಯ ಉಳಿತಾನೆ? ಶರೀರ ನಾನಂಬನೇ ಭಯ ಪಡ್ತಾನೆ. ಅಂಥ ಸಮಯದಲ್ಲಿ ನಾವು ಶರೀರ ನಾನಲ್ಲ ಅನ್ನುವಂಥ ಭಯ ಪಡಬೇಕಾದ ಅಗತ್ಯವೇ ಇಲ್ಲ. ಯಾವ ಕಾಲಕ್ಕೂ ನಿಮ್ಗೆ ಭಯನೂ ಇಲ್ಲ, ಭೀತಿನೂ ಇಲ್ಲ. ಯಾರಿಗೆ ಭಯ ಭೀತಿ ಅಂದರೆ, ಯಾವನಿಗೆ ಕಳ್ಳನತನ ಮಾಡಿ ಅಭ್ಯಾಸ ಆದೋ ಅವನಿಗೆ ಮಾತ್ರ ಪೊಲೀಸರ ಭಯ ಅದ. ಭಯ ಪೊಲೀಸರ ಭಯ ಎಲ್ಲರಿಗಾದೇನು? ಅವನಿಗೆ ನೋಡ್ರಿ. ಅದರಂತೆ ದೇಹ ನಾನು ಅಂತ ಯಾರು ಕಳ್ಳತನ ಮಾಡಿ ದೇಹ ನಾನಂತಾರ ಅವರಿಗೆ ಮಾತ್ರ ಯಮಧರ್ಮನ ಭಯ ಅದ. ಇಲ್ಲಂದ್ರೆ ಯಾರನ್ನ ತಗೊಂಡೋಗ್ಲಿ, ಇವನು ಮಾತಾಡ್ಸಂಗಿಲ್ಲ. ಈಗ ಇಲ್ಲಿ ಸಮಯ ಆಯಿತು. ಆ ಕಾರಣದಿಂದ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳಿ. ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ಜದಾನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಜನಸಿ ಎಲ್ಲೋ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಪೊಡವಿಯೋಳ
ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ ವೇದಾಂತ ಒಡೆಯನೋ ಜಡಿದೇವನಿವನು ನುಡಿದ ತತ್ವಂ ವಶಿಯ ವಾಕ್ಯವನೋ ಕರುಣೆಯಿಂದಲೇ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಾಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಗ್ನಿವೇಶ महाराज की सकल साधु संत महाराज की जय जय मंगलम।